ನನ್ನ ಅಪ್ಪನಿಗೆ ಗೊತ್ತಿರಲಿಲ್ಲ ಈ ವಿಷಯ. ಏನು ವಿಷಯ? ಅಲ್ಲ, ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡೋ ತಾಕತ್ತಿರೋದು ಗಂಡು ಅನ್ನೋದು ಗೊತ್ತಿರಲಿಲ್ಲ. ನಿನಗೆ ಹೇಳೋದೇನು, ಕಾಡಿನಲ್ಲಿ ರಕ್ಷಣೆ ಮಾಡಲಿಕ್ಕೆ ಆಗುದಿಲ್ಲ ಅಂತ. ನೀನು ಹೆಂಡತಿಯನ್ನು ರಕ್ಷಿಸೋ ತಾಕತ್ತಿರೋದ ಗಂಡು ಅಂತ ಗೊತ್ತಿದ್ರೆ ನನ್ನ ಅಪ್ಪ ಖಂಡಿತವಾಗಿ ನಿನಗೆ ನನ್ನನ್ನು ಮದುವೆ ಮಾಡಿ ಕೊಡ್ತಿರ್ಲಿಲ್ಲ ಅಂತಾಳೆ. ತಕ್ಷಣ ರಾಮ ಸೋತು ಭೇಷ್ ಬಾಹೋಗೋಣ ಅಂತಾನೆ. ಅಂದ್ರೆ ನಾನು ಹೇಳೋದುಂಟು ಯಾವಾಗಲೂ, ಈ ಗಂಡ ಹೆಂಡತಿ ಜಗಳ ಮಾಡಿದ ಗಂಡ ಹೆಂಡತಿ ಅಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ಒಂದು ಜಗಳ ಮಾಡುವುದನ್ನು ಒಂದು ಕಲೆ ಇದೆ. ಸೀತೆಯಂತೆ ಜಗಳ ಮಾಡಿದ್ರೆ ಖುಷಿ ಆಗುತ್ತೆ, ಕೈಕೆಯಂತೆ ಜಗಳ ಮಾಡಿದ್ರೆ ಸ್ವಲ್ಪ ಗಂಡ ಅಂತರ ಆಗುತ್ತೆ. ಅದು ಹೇಗೆ ಜಗಳ ಮಾಡಬೇಕು ಟೆಕ್ನಿಕ್ ಗೊತ್ತಿರಬೇಕು. ಭಾಳ ಜನ ಹೆಣ್ಮಕ್ಕಳಿಗೆ ಸೀತೆಯಂತೆ ಜಗಳ ಮಾಡ್ಲಿಕ್ಕೆ ಗೊತ್ತಿಲ್ಲ, ಕೈಕೆಯಂತೆ ಮಾಡಿಬಿಡ್ತಾರೆ, ಅದು ತೊಂದರೆ ಆಗುತ್ತೆ. ನೀವು ಸೀತೆಯನ್ನು ಜಗಳ ಮಾಡಿದರೆ ಅಯ್ಯೋ ಗಂಡಸರು ನೋಡಬೇಕು, ಹೋಗಿ ಹೋಗಿ ಸ್ನೇಹ ನನ್ನ ಹೆಂಡತಿ ಬೈತಾಳರೋ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದಾಗುತ್ತೆ. ಭಾಳ ಹೆಮ್ಮೆಯಿಂದ ಹೇಳಿ ನನ್ನ ಹೆಂಡತಿ ಬೈತಾಳೆ, ಅದು ದೊಡ್ಡ ಕ್ವಾಲಿಫಿಕೇಶನ್ ಅದು. ಆದರೆ ಕೈಕೇಯಿ ಅಂತ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಸರಿ ಆಯಿತು, ರಾಮಚಂದ್ರ ಒಪ್ಪಿಕೊಂಡು ಕಾಡಿಗೆ ಕರ್ಕೊಂಡು ಹೋದ. ದಶರಥ ಸತ್ತ ಮಗನ ವಿಯೋಗದ ದುಃಖದಿಂದ. ಆಮೇಲೆ ಭರತ ಬರ್ತಾನೆ. ಭರತ ಬಂದು ತಂದೆಯ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ರಾಮನನ್ನು ಮರಳಿ ಕರ್ಕೊಂಡು ಬರ್ತೇನೆ ನಾನು ಅಂತ ಹೊರಡ್ತಾನೆ. ನನಗೆ ಬೇಡ ಸಿಂಹಾಸನ, ನಾನು ಸಿಂಹಾಸನ ಕೂಡೋಲ್ಲ, ನಾನೇ ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಸಮಸ್ತ ಸೈನ್ಯ ಸಮೇತನಾಗಿ ಭರತ ಶತ್ರುಘ್ನರು ಕಾಡಿಗೆ ಹೊರಡ್ತಾರೆ. ಕಾಡಿಗೆ ಹೊರಟು ರಾಮನ ಹತ್ರ ಹೋಗಿ ಅದೆಲ್ಲ ಮೊದಲಾಯಿತು. ತಂದೆ ತೀರಿದ ಸುದ್ದಿ, ಅದಕ್ಕೆ ಇವನು ದುಃಖಿಸಿದ್ದು, ತಂದೆಗೆ ಜಲಾಂಜಲಿ ಪಿಂಡ ಪ್ರದಾನ ಎಲ್ಲ ಆಯಿತು. ಆದಮೇಲೆ ಹೇಳ್ತಾನೆ, ಇವತ್ತು ಕೈಕೇಯಿ ಕೂಡ ಬಂದಿದ್ದಾಳೆ, ಅವಳು ಕೂಡ ಮನಃಪರಿವರ್ತನೆಯಾಗಿ ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ಬಂದಿದ್ದಾಳೆ. ಅಂದರೆ ಹಿಂದಿನ ಷರತ್ತುಗಳೆಲ್ಲ ಹೊರಟೋಯ್ತು. ಯಾಕಂದರೆ ಷರತ್ತು ಕೈಕೇಯಿಗೋಸ್ಕರ ಆ ಷರತ್ತು ಅವಳೇ ಒಪ್ಕೊಂಡು ಬಂದಿದ್ದಾಳೆ. ಅದನ್ನ ದಯವಿಟ್ಟು ನನ್ನ ಮೇಲೆ ಇರತಕ್ಕ ಅಪವಾದವನ್ನು ಹೊರ ಇಳಿಸಿಬಿಡು, ನೀನು ರಾಜ್ಯಭಾರ ಮಾಡು ಬಾ. ರಾಮಚಂದ್ರ ಅಲ್ಲಿ ತನಕ ವಾಲ್ಮೀಕಿ ಕತೆ ಹೇಳಿರೋದಿಲ್ಲ. ರಾಮನ ಬಾಯಿನ ನೋಡಪ್ಪ, ನಿನ್ನ ಅಮ್ಮನಿಗೆ ನಮ್ಮ ಅಪ್ಪನಿಗೆ ಮದುವೆ ಆಗುವಾಗ ನಿನ್ನ ಅಜ್ಜ ಅಶ್ವಪತಿ ರಾಜ, ಯಾಕಂದ್ರೆ ಇದು ಒಂದು ಎರಡು ರಾಜ್ಯಗಳಿಗೆ ಅದು ಪರಸ್ಪರ ಒಪ್ಪಂದ, ವೈಯಕ್ತಿಕವಾದ ಒಪ್ಪಂದ ಅಲ್ಲ. ಕೇಕೈ ದೇಶ ಮತ್ತು ಹೋಸಳ ದೇಶದ ರಾಜ ಕೇಕೈ ರಾಜ ಏನು ಅಂದ್ರೆ, ನನಗೆ ಅಂದ್ರೆ ನಿನ್ನ ಅಮ್ಮನಿಗೆ ನಿನ್ನ ಮಗನಿಗೆ ಹುಟ್ಟಿದ ಮಗನಿಗೆ ಪಟ್ಟ ಕೊಡ್ತೇನೆ ಅಂತ ಮಾತು ಕೊಟ್ಟು ಮದುವೆ ಆದದ್ದು. ಅದು ಎರಡು ದೇಶದ ಒಪ್ಪಂದ ಅಪ್ಪ, ಅದನ್ನು ಮುರಿಯಬಾರದು. ನಾವು ಮುರಿದು ತಂದೆ ಕೊಟ್ಟ ಮಾತು ನಷ್ಟವಾಗಿ ವ್ಯರ್ಥವಾಯಿತು ಅಂತ ಅಪವಾದಕ್ಕೊಳಗಾಗುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಅದಕ್ಕೆ ಎಲ್ಲರೂ ಬಂದು ಹೇಳ್ತಾರೆ, ರಾಮ ಅದು ಹೊರಟು ಹೋಯ್ತು ಆ ವಿಷಯ. ಅಷ್ಟೇ ಅಲ್ಲ, ಕೈಕೇಯಿ ಬಂದಿದ್ದಾಳೆ, ವಸಿಷ್ಠರು ಬಂದಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅದು ತಪ್ಪಲ್ಲ ನೀನು ಬಾ ಅಂತ. ಆವಾಗ ಜಾಬಾಲಿಗಳು ಬರ್ತಾರೆ. ಜಾಬಾಲಿಗಳು ಹೇಳ್ತಾರೆ, ಅಲ್ಲಯ್ಯ ಇದು ಏನಿದು, ಈಗೇನೋ ಒಂದು ಸತ್ತವರಿಗೆ ತೃಪ್ತಿ ಆಗಲಿ, ಅವನು ಸತ್ತು ಹೋಗಿದ್ದಾನೆ, ಅವನು ಸತ್ತವನು ಎಲ್ಲೋ ಸ್ವರ್ಗದಲ್ಲಿ ಕೂತ್ಕೊಂಡು ನನ್ನ ಮಾತನ್ನು ಮಗ ಪಾಲಿಸ್ತಾನಿರುವಂತ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಲ್ಲಿ. ಇದೆಲ್ಲ ಅರ್ಥಶೂನ್ಯವಾದ ವಿಚಾರ ಅಲ್ವಾ? ಅದೇನಕ್ಕೆ ಸತ್ತವರ ಬಗ್ಗೆ ಬದುಕಿದ್ದವರು ಕಾಳಜಿ ಮಾಡೋದೇ ವ್ಯರ್ಥ ಅಂತಾನೆ. ಅವನು ಪುರೋಹಿತರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯದಿ ಭುಕ್ತಂಗಿ ಹಾನ್ಯೇನ ದೇಹ ಮನ್ಯಸ್ಯ ಗಚ್ಚತಿ ದದ್ಯಾತ್ ಪರವಸತ ಶ್ರಾದ್ದಂ ನತು ಪಥ್ಯಶನಂ ಭವೇತ್. ಅವನು ಹೇಳ್ತಾನೆ, ಈ ಬ್ರಾಹ್ಮಣರು ಶ್ರಾದ್ದ ಅಂತ ಮಾಡ್ತಾರೆ. ಇದು ರಾಮಾಯಣದಲ್ಲಿ ವಾಲ್ಮೀಕಿ ಹೇಳಿದ ಮಾತು. ಶ್ರಾದ್ದ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಪಿಂಡ ಹಾಕಿದರೆ ಅದು ಸ್ವರ್ಗದಲ್ಲಿ ಇರತಕ್ಕಂಥ ಅವನ ತಂದೆಗೆ ಸಿಗುತ್ತಂತೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇವಾಗ ತಂದೆ ಮಗ ಊರಲ್ಲಿ ಇರ್ತಾನೆ ಇಂಡಿಯಾದಲ್ಲಿ, ಮಗ ತಂದೆ ಊರಲ್ಲಿ ಇರ್ತಾರೆ, ಅಥವಾ ಬಂಧುಗಳು ಊರಲ್ಲಿ ಇರ್ತಾರೆ, ಅವ್ರ ಸಂಬಂಧಿಗಳು ಅಮೆರಿಕಾದಲ್ಲಿ ಇರ್ತಾರೆ ಅಥವಾ ಬೊಂಬಾಯಲ್ಲಿ ಇರ್ತಾರೆ. ಏನು ಮಾಡಬೇಕು ಗೊತ್ತಾ, ನೀವು ಅಮೆರಿಕಾದಲ್ಲಿ ಹೋಗಿ ಊಟ ಮಾಡಬೇಡಿ, ಮತ್ತೆ ಪಿಂಡ ಹಾಕ್ತೇವೆ ನಿಮಗೆ ಇಲ್ಲಿ ಇಂಡಿಯಾದಲ್ಲಿ. ಅಲ್ಲ, ಸ್ವರ್ಗ ತನಕ ಹೋಗುತ್ತೆ ಇಂಡಿಯಾದಿಂದ ಅಮೆರಿಕಕ್ಕೆ ಬರೋದು, ಹತ್ರ ಅಲ್ವಾ? ಅಮೆರಿಕಾ ಇಸ್ ನಿಯರರ್ ದನ್ ಸ್ವರ್ಗ ಅಲ್ವಾ? ಹಾಗಾದ್ರೆ ಸ್ವರ್ಗ ನೀವು ಅಲ್ಲಿ ಊಟ ಮಾಡಬೇಡಿ, ಅಲ್ಲಿ ಪಿಂಡ ಹಾಕ್ತೇವೆ ನಿಮಗೆ. ಬೊಂಬಾಯಲ್ಲಿ ಹೋಗಿ ಊಟ ಹೋಟೆಲ್ನಲ್ಲಿ ಊಟ ಮಾಡಬೇಡಿ, ಇಲ್ಲೇ ಪಿಂಡ ಹಾಕ್ತೇವೆ ನಿಮಗೆ ಅಂತ. ಇದು ಯಾರು ಜಾಬಾಲಿ ಹೇಳಿದ ವಾದ. ರಾಮಾಯಣದಲ್ಲಿ ವಾಲ್ಮೀಕಿ ದದ್ಯ ನತು ಪಥಿ ಅಶರಂಭವೇ, ದಾರಿಯಲ್ಲಿ ಊಟ ಮಾಡೋದು ಬೇಡ, ಮನೇಲಿ ಪಿಂಡ ಹಾಕಿದ್ರೆ ಸರಿ. ಅದು ಹೋಗೋಲ್ಲ, ಅದು ಸ್ವರ್ಗಕ್ಕೆ ಹೇಗೆ ಹೋಗುತ್ತೆ? ಇದು ನೋವಿನಿಂದ ಹೇಳಿದಂತಹ. ಇದಕ್ಕೆ ತಮಾಷೆ ನೋಡಿ, ರಾಮಚಂದ್ರ ನೀವು ಹಾಗಾದರೆ ಸ್ವರ್ಗಕ್ಕೆ ಹೋದವರಿಗೆ ಪಿಂಡ ಹಾಕಿದ್ರೆ ಅದು ಮುಟ್ಟುತ್ತೆ, ಅದಕ್ಕೆ ಅವರು ಶಾಸ್ತ್ರಾಧಾರ ಹೇಳೋದು ವಾಕ್ಯಾರ್ಥ ಮಾಡ್ತಾನೆ ರಾಮ ಅಂತ ತಿಳ್ಕೊಂಡಿದೆಯಲ್ಲ. ಏನು ಮಾಡೋಲ್ಲ ರಾಮ.
ರಾಮ ತಮಾಷೆಯಿಂದ ನಕ್ಕು ಒಂದು ಪ್ರಶ್ನೆ ಕೇಳ್ತಾನೆ, ಇದು ನೀವು ನಂಬಿ ಹೇಳೋದು ಅಥವಾ ನನ್ನನ್ನು ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಹೇಳೋದು ಅಂತ. ಯಾಕೆ ಗೊತ್ತಾ, ಇಲ್ಲೆಲ್ಲ ನಾನು ನಂಬಿಯೇ ಹೇಳೋದು ಅಂತಂದರೆ ಸಿಟ್ಟು. ಯಾಕೆಂದರೆ ದಶರಥನಿಗೆ ಪಿಂಡ ಹಾಕಿಸೋರು ಒಬ್ರು ಅವರೇ ಪೌರಹತ್ಯೆ ಮಾಡಿದವ್ರೆ, ನೀವು ಇದು ನಂಬೋದಿಲ್ಲ, ಅದು ನಮ್ಮ ಅಪ್ಪನಿಗೆ ಪಿಂಡ ಯಾಕೆ ಹಾಕಿಸಿದ್ರಿ ಕೇಳ್ತಾನೆ. ಹಾಗೆ ಸಿಕ್ಕಿಬಿದ್ದರು ಜವಾನಿಗಳು. ರಾಮ ಹೇಳ್ತಾರೆ, ನೀವು ನಂಬಿ ಹೇಳೋದು ಅಥವಾ ಸುಮ್ಮನೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ನೆಪ ಹೇಳೋದು ಅಂತ. ತಕ್ಷಣ ಹೇಳ್ತಾರೆ ಅವರು, ನೋಡಿ ಅದ್ಭುತ ಇದು, ನನಾಸ್ತಿಕ ನಮ್ಮ ವಚನಂ ಬ್ರವಿ. ಅಪ್ಪ, ನಾನು ನನಾಸ್ತಿಕೋಹಂ ನಚ ನಾಸ್ತಿಕಿಂಚನ ಅಂತ. ನಾನು ನಾಸ್ತಿಕರಂತೆ ಮಾತಾಡ್ತೇನೆ ಅಂತ ತಿಳ್ಕೋಬೇಡ, ಯಾಕೆಂದರೆ ನಾನು ನಾಸ್ತಿಕ ಅಲ್ಲ. ಯಾಕೆಂದರೆ ನಚ ನಾಸ್ತಿಕ, ನನಗೆ ಯಾವುದು ಗೊತ್ತಿಲ್ಲವೋ ಅದು ಇಲ್ಲ ಅಂತ ಹೇಳುವಷ್ಟು ದೊಡ್ಡ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ನನಗೆ ಸ್ವರ್ಗ ಗೊತ್ತಿಲ್ಲ, ಪಿಂಡ ಹಾಕಿ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದರಿಂದ ಇಲ್ಲ ಅಂದರೆ ಅದು ಲಾಜಿಕ್ಕ. ನಾಸ್ತಿಕರಿಗೆ ಇದು ಇಲ್ಲ, ಯಾಕೆ ನನಗೆ ಗೊತ್ತಿಲ್ಲ, ಆದ್ದರಿಂದ ಬೇರೆ ಲಾಜಿಕ್ ಇಲ್ಲ. ನಿಮಗೆ ಗೊತ್ತಿರಬಹುದು, ಶಿವರಾಮ ಕಾರಂತರು ಕನ್ನಡದ ದೊಡ್ಡ ವಿದ್ವಾಂಸರು. ಅವರು ಅವರ 50ನೇ ವರ್ಷದ ಹಬ್ಬದಲ್ಲಿ ಅವರು ಸನ್ಮಾನ ಮಾಡಿದೆವು, ಎಲ್ಲ ಉಡುಪಿಯಲ್ಲಿ ಜನ ಸೇರಿ ಮಾಡಿದರು. ಆವಾಗ ಅವರು ಒಂದು ಉಪನ್ಯಾಸ ಮಾಡಿದರು. ನಾನು ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಪುಸ್ತಕಗಳನ್ನು ಓದಿ ಧ್ಯಾನ ಮಾಡಿ, ಕಣ್ಮುಚ್ಚಿ ಧ್ಯಾನ ಮಾಡಿದರೆ ದೇವರು ಕಾಣ್ತಾರೆ ಅಂತ ಅಲ್ಲಿ ಓದಿದೆ. ನಾನು ಕಣ್ಮುಚ್ಚಿದೆ, ಕಣ್ಮುಚ್ಚಿ ಧ್ಯಾನ ಮಾಡಿದೆ. ನನಗೆ ಅಕ್ಕಪಕ್ಕದ ಹುಡುಗಿಯರು ಕಂಡ್ರು ಹೊರತು ದೇವರು ಕಾಣಲಿಲ್ಲ. ಸಹಜ ಅಲ್ವಾ, ನನಗೆ ಹೊರಗಿಂದ ಯಾರು ನೋಡಿದ್ದು ಅದೇ ಒಳಗೆ ಕಾಣುವುದು. ನನಗೆ ಯಾರು ದೇವರು ಕಾಣಲಿಲ್ಲ, ಅದನ್ನು ನಾನು ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ. ಇದು ಅವರು 50ನೇ ವರ್ಷದಲ್ಲಿ ಉಪನ್ಯಾಸ ಮಾಡಿದ್ದು. ಆ ಮನುಷ್ಯ ಪ್ರಾಮಾಣಿಕ, ನಂಬಿಕೆ ಇಲ್ಲ, ನಾನು ನಂಬೋದಿಲ್ಲ ಅಂತ ಹೇಳಿದ್ರು. ಬಹಳ ಜನ ಆಸ್ತಿಕರಿಗೂ ನಂಬಿಕೆ ಇರೋದಿಲ್ಲ, ಅದನ್ನ ಹೇಳೋದು ಹಿರಿಯರಿಗೆ ಪ್ರಾಮಾಣಿಕತೆ ಇರೋಲ್ಲ. ಢೋಂಗಿ ಆಸ್ತಿಕರಿಗಿಂತ ಪ್ರಾಮಾಣಿಕದ ನಾಸ್ತಿಕ ಮೇಲಲ್ವ. ಯಾಕೆಂದ್ರೆ ನಮ್ಮ ದೇಶದ ನಾನು ಹೇಳೋದು, ಕೆಲವರು ನಮ್ಮನ್ನು ಆಸ್ತಿಕರು ಅಂತ ಹೇಳಿಕೊಡ್ತಾರೆ. ನೀವು ಯಾಕೆ ಆಸ್ತಿಕರು ಅಂದರೆ, ನಾವು ವೇದ ಪುರಾಣಗಳನ್ನು ನಂಬುತ್ತೇವೆ. ಯಾಕೆ ನಂಬುತ್ತೀರಿ? ಓದಲಿಲ್ಲ ಅದರಿಂದ. ನಾಸ್ತಿಕರು, ನಾವು ನಾಸ್ತಿಕರು. ಯಾಕೆ ನಾಸ್ತಿಕರು? ನಾವು ವೇದ ಪುರಾಣ ನಂಬಲ್ಲ. ಯಾಕೆ ನಂಬಲ್ಲ? ಓದಲಿಲ್ಲ ಅದರಿಂದ. ಸೊ ಇಬ್ಬರು ಬೇಸಿಕ್ ಕ್ವಾಲಿಫಿಕೇಶನ್ ಒಂದೇ. ಆಸ್ತಿಕರು ಓದದೇ ನಂಬುವವರು, ಇವರು ಇಬ್ಬರು ಬೆದ್ದರು. ಇಬ್ಬರಿಗೂ ಬೇಸಿಕ್ ನಾಲೆಜ್ ಇಲ್ಲ, ಇಬ್ಬರಿಗೂ ಲಾಜಿಕಲ್ ಕನ್ಕ್ಲೂಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಶಿವರಾಮ ಕಾರಣ ಹಾಗೆ ಹೇಳ್ತಾ ಇದ್ದವರು. ಕೊನೆಗೆ ಅವ್ರಿಗೆ 70ನೇ ಶಾಂತಿ ಆಯಿತು, 70 80 ಏನೋ. ಆವಾಗ ಅವರು ತಟ್ಟೆ ತಿಳಿಸಿಬಿಟ್ರು, ನಾನು ದೇವರನ್ನು ನಂಬೋದಿಲ್ಲ, ಯಾಕೆಂದರೆ ದೇವರನ್ನು ಕಾಣಲಿಲ್ಲ. ಅಂದರೆ ದೇವರು ಇದ್ದಾನೆ ಅಂತ ನಾನು ಹೇಳೋದಿಲ್ಲ, ಆದರೆ ದೇವರು ಇಲ್ಲ ಅಂತ ಹೇಳೋದು, ಯಾಕಂದ್ರೆ ಇಲ್ಲ ಅನ್ನೋದನ್ನು ಕಾಣಲಿಲ್ಲ ನನಗೆ ಎರಡೂ ಗೊತ್ತಿಲ್ಲ ನನಗೆ. ಅದರಿಂದ ನಾನು ನಾಸ್ತಿಕನೂ ಅಲ್ಲ, ಆಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ, ಎಗ್ನಾಸ್ಟಿಕ್ ಅಂತ ಹೇಳಿ. ನನಗೆ ದೇವರು ಇದ್ದಾನೆ ಅನ್ನೋದು ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ಮತ್ತೆ ಇಲ್ಲ ಅಂತ ಹೇಳೋದು ಮೂರ್ಖತನ ಆಗುತ್ತೆ. ಅದು ಆ ವಿವೇಚನೆ. ಮೊದಲು ಇಲ್ಲ ಅಂತ ಹೇಳ್ತಾ ಇದ್ದವರು, ದೇವರು ಇಲ್ಲ ಅಂತ ಅದು ನನಗೆ ಸಾಕ್ಷಾತ್ಕಾರ ಆಗಿದೆಯಾ? ಇಲ್ಲ. ಮತ್ತೆ ಹಾಗೆ ದೇವರು ಇಲ್ಲ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಅದರಿಂದ ಇಲ್ಲ ಅಂದ್ರೆ ಪೆದ್ದುತನ ಅಲ್ವಾ ಇದು? ಸೊ ಪ್ರಪಂಚದ ಅತ್ಯಂತ ದೊಡ್ಡ ಪೆದ್ದ ಅಲ್ಲ ನಾಸ್ತಿಕ. ನಾನು ಅಂಥ ಪೆದ್ದ ಅಲ್ಲಪ್ಪ, ಅದನ್ನು ನಾನು ನಾಸ್ತಿಕರಿಂದ ಮಾತಾಡೋಲ್ಲ ಅಂತ ವಾಲ್ಮೀಕಿಗಳು ಜಾಬಾಲಿ ಸಂಕಟ ತಡೆಯಲಾರದೆ ಹೇಳಿದೇನಪ್ಪ, ನೀನು ಕಾಡಿನಲ್ಲಿ ಇರಬೇಕು, ನಾವು ಈ ಊರಿನಲ್ಲಿ ಇರಬೇಕು ಅಂದರೆ ಹೇಗೆ? ಏನಿದು ಅಂಥದ್ದು ಆಸ್ತಿಕೆ ಯಾಕೆ ಬೇಕು ನಮಗೆ ಅಂತ ದೇವರ ಮೇಲೆ ಸಿಟ್ಟಿನಿಂದ ಮಾತಾಡಿದ್ದಪ್ಪ. ಬಾ ನೀನು ಅಂತ. ಬರೋಲ್ಲ, ಯಾರು ಹೇಳಿದ್ರು ಬರೋಲ್ಲ ಅಂತ. ಆವಾಗಲೇ ರಾಮ ಈ ಕಥೆಯನ್ನು ಹೇಳ್ತಾನೆ. ಕಥೆ ಹೇಳಿ ಆದ ಮೇಲೆ ಭರತ ಹೇಳಿದ, ಏನೇನು ಹೇಳಿದ್ರು ರಾಮಚಂದ್ರ ಒಪ್ಪೋದಿಲ್ಲ. ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ನಾನು ನಡೆಸೋದು ನನ್ನ ಕರ್ತವ್ಯ, ನಾನು ಬರೋಲ್ಲ. ನಾನು ನಿನ್ನ ತಮ್ಮ, ನಿನಗೆ ಅಷ್ಟು ಹಠ ಇದ್ದರೆ ನನಗೂ ಹಠ ಇದೆ, ನೀನು ಬರ್ತೇನೆಂದು ಒಪ್ಪದೆ ನಾನು ಹೋಗೋಲ್ಲ ಅಂತ ಇವನು ಚಾಪೆ ಹಚ್ಚಿ ಕೂತ್ಬಿಟ್ಟ. ಸತ್ಯಾಗ್ರಹ ಭರತನದು, ನಾನು ಹೋಗೋಲ್ಲ ಅಂತ. ಅದಕ್ಕೆ ರಾಮಚಂದ್ರ, ಭರತ ನೀನು ಅಷ್ಟು ಹಠ ಮಾಡ್ತೀಯ ಅಂದರೆ ಬರ್ತೀನಿ ಹೇಳಪ್ಪ ಅಂದ. ಖುಷಿಯಾಗೋಯ್ತು. ಬರ್ತೀನಿ ಎದ್ದ. ಬರ್ತೀನಿ ಅಂತ ಹೇಳಿದ್ ನಾನು ಇವತ್ತೇ ಅಲ್ಲ, 14 ವರ್ಷದ ಮೇಲೆ. 14 ವರ್ಷದ ಮೇಲೆ. ಯಾಕೆಂದ್ರೆ ಮೊದಲು ಸೀತಾರಾಮನ್ ಮಾತಾಡಿಕೊಂಡಿದ್ರು, ಈ ಪೇಟೆ ರಾಜಕೀಯವೇ ಬೇಡ, ಕಾಡಿನಲ್ಲೇ ಇದ್ದು ಬಿಡೋಣ ಆನಂದವಾಗಿ ಅಂತ. ಅದು ಅಮೆಂಡ್ಮೆಂಟ್ ಅಷ್ಟೇ. 14 ವರ್ಷದ ಮೇಲೆ ಬರ್ತೇನೆ ಅಂತ ಒಪ್ಕೊಂಡ. ಹಾಗಾದ್ರೆ ಈಗ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಪಾಲಕಿ ಚಿನ್ನದ ಹಾವಿಗೆ ಎಲ್ಲ ತಂದಿದ್ದೇನೆ, ಅದರಲ್ಲಿ ಕಾಲಿಟ್ಟು ಅದನ್ನು ಕೊಡು ನನಗೆ, ನಾನು ಅದನ್ನು ಇಟ್ಟು ರಾಜ್ಯಭಾರ ಮಾಡ್ತೇನೆ.
ಆವಾಗ ರಾಮಚಂದ್ರರು ಏನು ಹೇಳ್ತಾನೆ ಗೊತ್ತಾ, ನಾನು ಪಾದುಕೆಯ ಮೇಲೆ ಕಾಲಿಟ್ಟು ನಿನಗೆ ಪಾದುಕೆ ಕೊಡಬೇಕಾದ್ರೆ ನನಗೊಂದು ಮಾತು ಕೊಡಬೇಕು. ಏನು? ಅವನು ಭರತ ಹೋದಲ್ಲೆಲ್ಲ ತನ್ನ ತಾಯಿಯನ್ನು ಬೈತಿದ್ದ. ಮೊಟ್ಟ ಮೊದಲು ಅವನು ತಂದೆ ತೀರಿಕೊಂಡ ಸುದ್ದಿ ಬಂದ ಕೂಡಲೇ ಬಂದಾಗ ಅವಳು ಹೇಳ್ತಾಳೆ, ಅಲ್ಲಿ ತಂದೆ ಎಲ್ಲಿ ಅಂತ ಕೇಳಿದಾಗ, ಇಲ್ಲ, ಎಷ್ಟು ಸಹಜ ಮಾತಾಡ್ತಾ ಗೊತ್ತಾ, ಯಾ ಗತಿ ಸರ್ವಭೂತಾನಾಂ ತಾಮ್ ಗತಿಂ ತೇ ಪಿತಾಗತಃ. ಈ ಅಪ್ಪ ಎಲ್ಲೇ ಹೋಗಿದ್ದಾನೆ, ಎಲ್ಲರೂ ಒಂದು ದಿವಸ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದಾರೆ, ಎಷ್ಟು ಸರಳವಾಗಿ ಹೇಳಿಬಿಡ್ತಾರೆ. ಅದಕ್ಕೆ ಭರತನಿಗೆ ಸಿಟ್ಟು ಬಂದುಬಿಟ್ಟು, ಯಾಕೆ ನೀನು ಅಪ್ಪನನ್ನ ಈ ಸ್ಥಿತಿಗೆ ತಂದೆ, ರಾಮನನ್ನು ಯಾಕೆ ಕಾಡಿ ಕಳಿಸಿದೆ, ನಾನು ರಾಜ ಆಗಬೇಕು ಅಂತಲ್ವಾ. ಭರತ ರಾಜನಾದಂಥ ದೇಶದಲ್ಲಿ ಕೈಕೇಯಿಯಂಥ ಕೆಟ್ಟ ಹೆಂಗಸಿಗೆ ಸ್ಥಾನವಿಲ್ಲ ಅಂದ. ಏನು ಮಾಡಬೇಕಾ ತಾಯಿ? ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿ ವ್ಯವಸ್ಥೆ, ಗಂಡನನ್ನು ಕಳ್ಕೊಂಡು ರಾಮನ ಕಾಡಿ ಕಳಿಸಿ ಸ್ಪಷ್ಟವಾಗಿ ಹೇಳ್ತಾನೆ, ಈ ದೇಶಕ್ಕೆ ಭರತ ರಾಜನಾದರೆ ಭರತನಂಥ ರಾಜನ ರಾಜ್ಯದಲ್ಲಿ ಕೈಕೇಯಿಯಂಥ ಕೆಟ್ಟ ಹೆಣ್ಣು ಬದುಕಬಾರದು. ಅಲ್ಲಪ್ಪ, ಏನು ಮಾಡಬೇಕು ನಾನು? ತಾಯಿಗೆ ಭರತ ಹೇಳಿದ ಮಾತು, ಸಾತ್ವಂ ಅಗ್ನಿಂ ಪ್ರವಿಶವ, ಬೆಂಕಿ ಹಾರ್ತೀಯ, ಚಿತೆ ಮಾಡಿಕೊಡ್ತೇನೆ, ಹಾರು ಸಾಯು, ಸ್ವಯಂ ಅಥವಾ ಕಂಠೆ ಬಧಾನವ ರಜ್ಜುಂ, ಹಗ್ಗ ತಗೋತೀಯ, ಹಗ್ಗ ತರಿಸಿಕೊಡ್ತೇನೆ. ಮತ್ತೆ ನಿನಗೆ ಬದುಕಲಿಕ್ಕೆ ದಾರಿ ಇಲ್ಲ, ಬದುಕಬೇಕು ಅಂತಿದ್ರೆ ಭರತನ ರಾಜ್ಯದಲ್ಲಿ ನೀನು ಬದುಕುವುದು ಬೇಡ, ದಂಡಕ್ಕೆ ಹೋಗು, ರಾಮ ನಿನ್ನನ್ನು ಬದುಕಿಸ್ತಾನೆ, ಅವನು ಮಾತ್ರ ನಿನ್ನನ್ನು ಪ್ರೀತಿಸುವ, ನೀನು ಅವನಿಗೆ ದ್ರೋಹ ಮಾಡಿದರೂ ನಿನ್ನನ್ನು ಬದುಕೋಬಿಡುವನು ಅವನೊಬ್ಬನೇ ಬೇಕಿದ್ದ. ಹೀಗೆ ಹೇಳಿದ್ದ. ತಾಯಿಯನ್ನು ನೋಡಿದ್ರೆ ಆಗ್ತಿರ್ಲಿಲ್ಲ ಅವನಿಗೆ. ಎಂಥ ಸಿಟ್ಟು ಅಂದರೆ ವಿಪರೀತ ಕೋಪ. ಯಾಕೆಂದ್ರೆ ಹೀಗೆಲ್ಲ ಮಾಡಿಬಿಟ್ಟು ನಮ್ಮ ಅಣ್ಣನನ್ನು, ನನಗೆ ಅಪವಾದ ಬಂತು, ಅಣ್ಣನನ್ನು ಕಾಡಿಗಟ್ಟಿ ತಾನು ರಾಜನಾದ ಅಂತ ಜನ ನನ್ನನ್ನು ಚೀತು ಅಂತಾರೆ, ಕೆಟ್ಟ ಅವಮಾನ ಬರುವ ಹಾಗೆ ಮಾಡಿದೆ ಅಂತ ಸಿಕ್ಕಾಬಟ್ಟೆ ಸಿಟ್ಟು. ರಾಮನಿಗೆ ಇದು ಗೊತ್ತಿತ್ತು. ಅವನು ಹೇಳ್ತಾನೆ, ನಾನು ನಿನಗೆ ಪಾದುಕೆ ಕೊಡಬೇಕಾಗಿದ್ದರೆ ಒಂದು ಮಾತು ಕೊಡಿ, ಏನು, ತಾಯಿಯನ್ನು ಬೈಯೋದಿಲ್ಲ ಅಂತ ಮಾತು ಕೊಡು. ಅಲ್ಲಿ ಕೂಡ ಅವನು ನೋಡಿ, ತಾಯಿಯನ್ನು ನಿಂದಿಸೋದಿಲ್ಲ, ಎಂದೂ ಕೂಡ ತಾಯಿಯನ್ನು ನಿಂದಿಸುವುದಿಲ್ಲ, ಹೀಗಡಿಯುವುದಿಲ್ಲ. ಅದು ಮಾತು ಕೊಟ್ಟರೆ ಪಾದುಕೆ ಕೊಡ್ತೇನೆ. ತಾಯಿ ಏನು ತೀರ್ಮಾನ ತಗೊಂಡ್ಲೋ ಅದನ್ನು ಟೀಕಿಸುವ ಹಕ್ಕು ನಿನಗಿಲ್ಲ, ಅದು ಬೇರೆ, ಅದು ಸರಿಯ ತಪ್ಪ ಬೇರೆ. ನೀನು ಯಾರು ಅದನ್ನು ಟೀಕಿಸ್ಲಿಕ್ಕೆ? ನೀನು ಮಾತು ಕೊಡು, ತಾಯಿಗೆ ನಾನು ಅನ್ಯಥಾ ಮಾತಾಡೋದು ಮಾತು ಕೊಟ್ಟು, ಆ ಮಾತು ತಗೊಂಡು ಪಾದುಕೆ ಕೊಟ್ಟು. ಹೀಗೆ ಆ ಕಥೆಗಳ ಬೆಳವಣಿಗೆಯಲ್ಲಿ ರಾಮ ಯಾವತ್ತೂ ಕೂಡ ದಾರಿಯಲ್ಲಿ ಹೋಗಾಗ ಒಂದ್ಸರ್ತಿ ಕಾಡಿನಲ್ಲಿ ಲಕ್ಷ್ಮಣ ಹೇಳ್ತಾನೆ, ಕಾಲರಾತ್ರಿ ಇರುವಾಗ ಅವಳು ಕೇಕೆಯ ವಂಶದವಳು ಯಾಕಾಗಿ ನಮ್ಮ ರಾಜ್ಯ ಇಲ್ಲಿ ಬಂದ್ಲೋ, ನಮ್ಮ ಅಪ್ಪನ ಕೈ ಹಿಡಿದ್ಲೋ, ಅವಳು ಮನೆಗೆ ಬಂದ ಮಾರಿ ಅಂತ ಹೇಳ್ತಾನೆ. ತನ್ನ ಮರೆತಾ ಇರ್ಬೇಕು ಲಕ್ಷ್ಮಣ. ಅವಾಗ ತಕ್ಷಣ ರಾಮ ಹೇಳ್ತಾರೆ, ಬೇರೆ ವಿಷಯ ಇದ್ದರೆ ಮಾತಾಡು, ಅದು ಬೇಡ ವಿಷಯ. ಯಾರನ್ನು ಟೀಕೆ ಮಾಡುವುದನ್ನು, ತನ್ನ ಶತ್ರುಗಳನ್ನು ಕೂಡ ಟೀಕೆ ಮಾಡೋದನ್ನು ರಾಮ ಸಹಿಸ್ತಿರ್ಲಿಲ್ಲ. ಕೈಕೇಯಿಗೆ ಯಾಕೆ ಈ ಬುದ್ಧಿ ಬಂತು? ಆ ರಾಮನನ್ನು ಪ್ರೀತಿಸ್ತಾ ಇದ್ದವಳು, ತುಂಬಾ ಭರತನಿಗಿಂತ ಹೆಚ್ಚು ರಾಮನನ್ನು ಪ್ರೀತಿಸ್ತಾ ಇದ್ದವಳು, ಅವಳು ಯಾಕೆ ಕೊನೆಗೆ ಇಂಥ ಒಂದು ಹಠಮಾರಿತನ, ಮೊಂಡುತನ ಬಂತು? ಅದಕ್ಕೆ ಒಂದು ಕಥೆ ಹೇಳ್ತಾರೆ ವಾಲ್ಮೀಕಿಗಳು. ಏನು ಅಂದರೆ, ನಾವು ಹೇಳ್ತೇವಲ್ಲ, ಜೀನ್ಸು, ಜೆನೆಟಿಕ್ ಫೋರ್ಸು, ತಾಯಿಯ ಜೀನ್ಸು ಈ ಮಗಳಲ್ಲಿ ಹರಿದು ಬಂದಿದೆ ಅಂತಾರೆ. ಏನು ಜೀನ್ಸು ಅಂದರೆ, ಅವಳ ತಾಯಿ, ಅವಳ ಕಥೆ ಅಶ್ವಪತಿ ರಾಜನ ಹೆಂಡತಿ. ಅದೊಂದು ವಿಚಿತ್ರವಾದ ಕಥೆ ಹೇಳ್ತಾರೆ ವಾಲ್ಮೀಕಿಗಳು. ಒಂದು ಸರ್ತಿ ಅಶ್ವಪತಿ ರಾಜನಿಗೆ ಯಾರೋ ಒಬ್ಬ ಬೈರಾಗಿ ಈ ಪಕ್ಷಿಗಳು, ಪ್ರಾಣಿಗಳು ಮಾತಾಡ್ತಕ್ಕಂಥ ಭಾಷೆಯನ್ನು ಅರ್ಥ ಮಾಡೋ ವಿದ್ಯೆಯನ್ನು ಹೇಳಿಕೊಟ್ಟ. ಸರಿ, ಅಷ್ಟು ಹೇಳಿಕೊಟ್ಟು ಸುಮ್ಮನೆ ಬಿಡ್ಲಿಕ್ಕೆ, ಯಾರಿಗೂ ಹೇಳಬೇಡ, ನಿನಗೆ ಅರ್ಥ ಆಗುವಂಥದ್ದು ಹೇಳಿ, ಇನ್ನೊಬ್ಬರಿಗೆ ಇದನ್ನು ಹೇಳಲಿಕ್ಕೆ ನಿನಗೆ ಅಧಿಕಾರ ಇಲ್ಲ, ನೀನು ಇನ್ಯಾರಿಗೂ ಇದನ್ನು, ಈ ರಹಸ್ಯವನ್ನು ಬಿಟ್ಟು ಕೊಡಬಾರ್ದು. ಆಯ್ತು ಅಂದ ಬಂದ. ಸರಿ, ಮನೆಯಲ್ಲಿ ರಾತ್ರಿ ಮಲ್ಕೊಂಡಿದ್ದಾರೆ, ಅಲ್ಲಿ ಏನೋ ಹಲ್ಲಿಯೋ ಏನೋ ಒಂದು ರೊಚ್ಚಗೊಟ್ಟಿತ್ತು. ಅದು ಎಂಥದ್ದು ಹೇಳ್ತು ಇವನಿಗೆ ಅರ್ಥ ಆಯ್ತು. ಇವನ ನಕ್ಕ, ಏನೋ ನಗು ವಿಷಯ ಹೇಳಿರ್ಬೇಕು, ಅದು ವಾಲ್ಮೀಕಿ ಹೇಳೋಲ್ಲ. ಇವನು ನಕ್ಕ. ಇಷ್ಟ ಆದ ಕೂಡಲೇ ಪಕ್ಕದಲ್ಲಿ ಕೂತಿದ್ದಾಳಲ್ಲ ಧರ್ಮಪತ್ನಿ, ಯಾಕೆ ನಕ್ಕದ್ದು ನೀವು, ಯಾರು ನೆನಪಾಗಿ ನಕ್ಕದ್ದು? ಶುರುವಾಯ್ತು ಜಗಳ, ಭಯಾನಕ ಜಗಳ. ನೀವು, ನಾನು ಇಲ್ಲಿ ಕೂತಿದ್ದೇನೆ, ಅದು ಬಿಟ್ಟು ಇನ್ನು ಯಾರನ್ನು ನೆನಪು ಮಾಡಿ ನಕ್ಕದ್ದು, ತೀರ್ಮಾನ ಆಗ್ಬೇಕೀಗ. ಇವರು ಹೇಳೋ ಹಂಗಿಲ್ಲ, ಹೇಳಬೇಡ ಅಂತ ಹೇಳಿದ್ದಾರೆ ಋಷಿ. ಅದು ಹೇಳಲಿಕ್ಕೆ ಆಗೋ, ಅದೇ ನನ್ನ ಸಂಶಯ, ನನ್ನ ಹತ್ರ ಹೇಳಲಿಕ್ಕಾಗದ ಗುಟ್ಟಿ ಅಂತದ್ದು ಹೇಳಿ, ದೊಡ್ಡ ಜಗಳ. ಕಡೆಗೆ
ಮರುದಿವಸ ಹೋಗಿ ಅವನ ಅಶ್ವಪತಿ ರಾಜ ಹೇಳ್ತಾನೆ, ನಿಮ್ಮಿಂದಾಗಿ ನಮ್ಮ ಗಂಡ ಹೆಂಡತಿ ಜಗಳ ಆಗಿಬಿಟ್ಟಿದೆ, ಏನಾದರೂ ಪರಿಹಾರ ಹೇಳ್ರಿ ಅಂತಾರೆ. ಅದಕ್ಕೆ ಜಗಳ ಆದರೆ ಆಗಲಿ, ಏನು ಬೇಕಾದ್ರೆ ಆಗಲಿ, ನೀನು ಹೇಳಲಿಕ್ಕೆ ನಾನು ಒಪ್ಪಿಗೆ ಕೊಡೋಲ್ಲ. ಕಡೆ ಮರುದಿವಸ ಇವತ್ತಾದರೂ ಹೇಳ್ತೀರಾ ಅಂತಾರೆ ಹೆಂಡತಿ. ನನಗೆ ಹೇಳಲಿಕ್ಕೆ ಪರ್ಮಿಷನ್ ಇಲ್ಲ, ಯಾಕೆಂದ್ರೆ ನಾನು ಹೇಳಿದರೆ ಸಾಯ್ತೀಯ ಅಂತ ಹೇಳಿ ಬಿಡ್ತಿದ್ದವ, ನಾನು ಹೇಳಿದ್ರೆ ಸಾಯ್ತೇನೆ. ಅದಕ್ಕೆ ಹೇಳ್ತಾಳೆ, ಸಾಯೋರು ಹೇಗೂ ಸಾಯ್ತಾರೆ, ಹೇಳಿ ಸಾಯ್ತಾರೆ. ಎಂಥ ಹೆಣ್ಮಗಳು ನೋಡಿ ಅವಳು, ಇದು ಅವಳ ಕ್ಯಾರೆಕ್ಟರ್. ಅಂಥ ತಾಯಿಯ ಮಗಳಲ್ವ ಇವಳು, ಇವಳಿಗೆ ಅದೇ ದುರ್ಬುದ್ಧಿ ಬಂದಿದೆ ಅಂತ ಹೇಳಿ ವಾಲ್ಮೀಕಿ. ಅದು ಜೀನ್ಸ್ ಅಂತ ಅದು ಕಹಿಬೇವಿನಿಂದ ಜೇನುತುಪ್ಪ ಬರೋಲ್ಲ, ಸಿಹಿ ನೀರು ಬರೋಲ್ಲ. ನಹಿ ನಿಂಬಾದ ಸರ್ವೇ ಕ್ಷೌದ್ರಂ ಅಂತ ಹೇಳಿ ಕಥೆ ಹೇಳಿ ಅಲ್ಲಿಂದ ನೋಡಿ. ತಮಾಷೆ ಏನು ಅಂದರೆ, ನಮ್ಮ ದೇಶದ ಇತಿಹಾಸದಲ್ಲಿ ಡಿವೋರ್ಸ್ ಆದ ಇನ್ಸಿಡೆಂಟ್ ಇಲ್ಲ. ಅದು ಏನು ವಿವಾದ ಆದರೂ ಮೂರನೇವ್ರಿಗೆ ಗೊತ್ತಾಗದ ಹಾಗೆ ನುಂಗಿಕೊಂಡು ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಾಯೋ ತನಕ ಬದುಕೋದೆ. ಅದನ್ನು ಗುಟ್ಟು ಬಿಡ್ಲಿಕ್ಕಿಲ್ಲ. ಇಬ್ಬರು ಕೂಡ ಗುಟ್ಟು ಮಾಡಿಕೊಂಡು ಅನ್ಯೋನ್ಯ ಪ್ರೀತಿಸುವವರಂತೆ ನಾಟಕ ಮಾಡಿಕೊಂಡು ಕೊನೆ ತನಕ ಬದುಕಬೇಕು. ಬೇರೆ ದರ್ ಇಸ್ ನೋ ಅದರ್ ಗೋ. ಅಂದರೆ ಇದು ಒಂದು ಉದಾಹರಣೆ. ವಾಲ್ಮೀಕಿ ಹೇಳ್ತಾರೆ, ಆ ಮಾತು ಯಾವಾಗ ಹೇಳಿದ್ನು, ಸಾಯೋರು ಹೇಗೂ ಸಾಯ್ತೀರಿ, ಹೇಳಿ ಸಾಯ್ಬಾರ್ದು. ನನ್ನ ಸಾವನ್ನು ಬದುಕುವ ಹೆಂಡತಿ ನನಗೆ ಹೆಂಡತಿಯಾಗಿ ಇರಬಾರ್ದು ತೀರ್ಮಾನ ಮಾಡಿ ಹೆಂಡತಿಯನ್ನ ಡಿವೋರ್ಸ್ ಮಾಡಿ ಬಿಟ್ಟಿದ್ದಾರೆ. ಸೊ ಡಿವೋರ್ಸಿನ ಒಂದೇ ಒಂದು ಇನ್ಸಿಡೆಂಟ್ ಭಾರತೀಯ ಪುರಾಣದಲ್ಲಿ, ರಾಮಾಯಣದಲ್ಲಿ ವಾಲ್ಮೀಕಿ ಹೇಳಿದ್ರು. ಅದರ ನಂತರ ವಾಸ್ತವಿಕವಾಗಿ ಕೈಕೇಯಿ ಸಮಾಧಾನ ಮಾಡಲಿಕ್ಕೆ ಬಂದಾಗ, ನನ್ನ ಕೈ ಮುಟ್ಟಬೇಡ, ನಾನು ನಿನ್ನನ್ನು ಬಿಟ್ಟಿದ್ದೇನೆ ಅಂತ ದಶರಥ ಕೂಡ ಅದೇ ಮಾತು ಹೇಳ್ತಾನೆ. ನನ್ನ ಮೈ ಮುಟ್ಟಬೇಡ, ನನ್ನ ಕೈ ಮುಟ್ಟಬೇಡ, ಧರ್ಮೇಜ ಅರ್ಥೇಜ ಕಾಮೇಜ ನಾತಿಚರಾಮಿ ಅಂತ ಮಾಡಿದ ಪ್ರತಿಜ್ಞೆಯನ್ನು ನಾನು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ಗಳನ್ನು ಕೊಟ್ಟು ಅದನ್ನು ಬೆಳೆಸಿಕೊಂಡ ರೀತಿ. ಮುಂದೆ ಕಾಡಿನಲ್ಲಿ ಸೀತಾಪಹಾರ, ರಾವಣ ಸೀತೆಯನ್ನು ಕರ್ಕೊಂಡು ಹೋದ. ಅಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ಸೀತೆ ಇದು ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳಿದ್ದಾರಲ್ಲ, ಅವರು ಒಮ್ಮೆ ದಕ್ಷಿಣ ಭಾರತಕ್ಕೆ ಬಂದಿದ್ರು, ಉತ್ತರ ಭಾರತದಲ್ಲಿ. ಅವರು ಬಂಗಾಲಿ. ದಕ್ಷಿಣ ಭಾರತದಲ್ಲಿ ಈಗ ಚೆನ್ನೈ ಅಂತ ಹೇಳ್ತೇವಲ್ಲ, ಮೆಡ್ರಾಸ್, ಅಲ್ಲಿ ಒಬ್ಬ ಶಿಷ್ಯನ ಮನೆಗೆ ಅವರು ಭಿಕ್ಷೆ ಕರೆದಿದ್ರು, ಹೋಗಿದ್ರು. ಇದು 16ನೇ ಶತಮಾನದಲ್ಲಿ ನಡೆದ ಘಟನೆ. ಅವರು ಉಡುಪಿಗೂ ಬಂದಿದ್ರು. ಅವಾಗ ಉಡುಪಿಯ ಕೃಷ್ಣ ಟೆಂಪಲ್ನಲ್ಲಿ ಮಧ್ವಾಚಾರ ಹಚ್ಚಿದ ಒಂದು ದೀಪ ಇದೆ, ನಂದಾ ದೀಪ. ಅದನ್ನು ಇವತ್ತಿಗೂ ಉರಿಸಿಕೊಂಡು ಬಂದಿದ್ದಾರೆ, ನಂದದಂತೆ. ಆ ಮಧ್ವಾಚಾರ ಹಚ್ಚಿದ ನಂದಾ ದೀಪವನ್ನು ಒಂದು ಹಣತೆಯಲ್ಲಿ ಹಚ್ಚಿಕೊಂಡು ಮಥುರೆಯಲ್ಲಿ ಇಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅದು ಮಧ್ವಾಚಾರ ಹಚ್ಚಿದ ದೀಪ ಕೃಷ್ಣ ಜನ್ಮಭೂಮಿಯಲ್ಲಿ ಇರಬೇಕು ಅಂತ. ಹಾಗೆ ದೊಡ್ಡ ಕೃಷ್ಣ ಭಕ್ತ ಅವರು ಉಡುಪಿಗೆ ಬಂದಿದ್ದರು, ದಕ್ಷಿಣ ಭಾರತ ಎಲ್ಲ ಸಂಚಾರ ಮಾಡಿದ್ರು. ಅವರ ಅಭಿಪ್ರಾಯ ಚೆನ್ನಾಗಿತ್ತು. ಉತ್ತರ ಭಾರತಕ್ಕೆ ಹೋದ ಮೇಲೆ ನಿಮ್ಮ ದಕ್ಷಿಣ ಭಾರತದವರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ಅವರು ಶಿಷ್ಯರು. ಇದು ಅವರ ಜೀವನ ಚರಿತ್ರೆ ದಾಖಲಾಗಿದೆ. ಅವರು ಹೇಳ್ತಾರೆ, ಉತ್ತರ ಭಾರತದವರು ಭಕ್ತಿ ಮಾಡ್ತಾರೆ, ದಕ್ಷಿಣ ಭಾರತದವರು ಭಕ್ತಿಯ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಬರೀ ವಾಕ್ಯ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಭಕ್ತಿ ಅಂತ, ಭಕ್ತಿ ಮಾಡೋಲ್ಲ, ಭಕ್ತಿಯ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದರು. ಅದು ಸುಮಾರಾಗಿ ಸತ್ಯ, ಹೌದು. ಕಡೆಗೆ ಅವರು ಮದ್ರಾಸ್ನಲ್ಲಿ ಒಂದು ಮನೆಗೆ ಭಿಕ್ಷೆಗೆ ಹೋಗಿದ್ರು. ಭಿಕ್ಷೆಗೆ ಹೋಗಿದ್ದಾಗ ಇವರು ಭಿಕ್ಷೆ ಕರೆದ ಮನುಷ್ಯ ಅಳ್ತಾ ಕೂತಿದ್ದಂತೆ, ಇವನು ರಿಸೀವ್ ಮಾಡೋದಿಲ್ಲ. ಏನಪ್ಪ ಏನಾಯ್ತು, ಯಾಕೆ ಅಳ್ತೀಯ ಅಂದರೆ, ನನ್ನ ತಾಯಿಯನ್ನು ರಾವಣ ಕದ್ದುಕೊಂಡು ಹೋದ, ನನಗೆ ತಡೀಲಿಕ್ಕೆ ಆಗೋಲ್ಲ ಅಂತ ಕೂಗ್ತಾನೆ ಅವ. ಅಂದರೆ ಇಮೋಷನಲ್ ಆಗಿಬಿಟ್ಟಿದ್ದಾನೆ. ರಾವಣ ಸೀತೆಯನ್ನು ಅಪಹಾರ ಮಾಡೋ ಭಾಗವನ್ನು ಓದಿ ಅವ್ರಿಗೆ ತಡೀಲಿಕ್ಕೆ ಆಗಲಿಲ್ಲ. ನನ್ನ ತಾಯಿಯನ್ನು ರಾವಣ ಅಪಹಾರ ಮಾಡಿದ, ನನಗೆ ತಡ್ಕೊಳ್ಳಿಕ್ಕೆ ಆಗೋಲ್ಲ. ಇವರಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಸಮಾಧಾನ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಮತ್ತೊಂದು ಮನೆಗೆ ಭಿಕ್ಷೆಗೆ ಹೋದ್ರಂತೆ. ಮತ್ತೊಂದು ದಿವಸ ಅಲ್ಲಿ ಕೂರ್ಮ ಪುರಾಣದ ಪುಸ್ತಕ ಇತ್ತು. ಕೂರ್ಮ ಪುರಾಣದ ಪುಸ್ತಕ ಅಂದರೆ ಏನೋ ಸುಮ್ಮನೆ ಓದ್ತಾ ಕೂತ್ಕೊಂಡು ಅದರಲ್ಲಿ ಒಂದು ಕಥೆ ಸಿಕ್ಕಿತ್ತು ಅವರಿಗೆ. ಕಡೆಗೆ ಅವನಿಗೆ ಹೋಗಿ ಸಮಾಧಾನ ಹೇಳಿ ಬಂದರು ಅಂತಿದೆ ಅವ್ರ ಜೀವನ. ಏನು ಅಂದರೆ, ರಾವಣ ನಿಜ ವೇಷದಲ್ಲಿ ಬರಲಿಲ್ಲ. ಅವನು ಸನ್ಯಾಸಿ ವೇಷ ಹಾಕ್ಕೊಂಡು, ಏನೋ ಋಷಿಗಳ ವೇಷ ಹಾಕ್ಕೊಂಡು ಸೀತೆ ಹತ್ರ ಬಂದು ಅಪಹಾರ ಮಾಡಿದ. ರಾವಣ ನಾಟಕ ಮಾಡಿದರೆ ದೇವತೆಗಳು ನಾಟಕ ಮಾಡೋಲ್ವಾ? ದೇವತೆಗಳು ನಾಟಕ ಮಾಡಿದರು. ಏನು ನಾಟಕ ಮಾಡಿದರು? ಸೀತೆ ಕೈಲಾಸಕ್ಕೆ ಹೋಗಿ ಕೂತ್ಕೊಂಡ್ಲು, ಮತ್ತೆ ಸೀತೆ ವೇಷದಲ್ಲಿ ಇಂದ್ರ ಬಂದು ಕೂತ್ಕೊಂಡಾಗಿ. ಸೊ ರಾವಣ ಮಾಡಿದ ನಾಟಕಕ್ಕೆ ದೇವತೆಗಳು ನಾಟಕ ಮಾಡಿದರು. ಅದನ್ನು ನಿಜವಾಗಿ ಸೀತೆಯನ್ನು ರಾವಣ ಅಪಹಾರ ಮಾಡಿಯೇ ಇಲ್ಲ. ಈ ಗುಟ್ಟು ಹೇಳಿದರೆ ರಸಭಂಗ ಆಗತ್ತೆ. ಕಥೆ
ಅದರಿಂದ ಅದನ್ನು ವಾಲ್ಮೀಕಿ ಹೇಳಲಿಲ್ಲ. ಸೀತೆಯನ್ನು ರಾವಣ ಅಪಹಾರ ಮಾಡಲಿಲ್ಲ. ಕೈಲಾಸ ಶ್ರೀಮಂತ ಇದು ವಿಷ್ಣು ಕೂರ್ಮ ಪುರಾಣದಲ್ಲಿ ಈ ಕಥೆ ಇದೆ. ಕಡೆ ಮರುದಿವಸ ಬಂದು ನಿನ್ನ ತಾಯಿನ ಅಪಹಾರ ಮಾಡಲಿಲ್ಲಪ್ಪ, ಅದು ಬರೇ ಮಾಯಾ ಸೀತೆ, ಅದು ಅಳಬೇಡ ಅಂತ ಸಮಾಧಾನ ಮಾಡಿ ಹೋದರು ಅಂತ ಅವರಲ್ಲಿ ಕಥೆ ಬರುತ್ತೆ. ಯಾಕೆ ಹೇಳಿದೆ ಅಂದರೆ ಈ ಕಥೆ ರಾಮಾಯಣದಲ್ಲಿ ಇಲ್ಲ, ಬಟ್ ಪುರಾಣದಲ್ಲಿ ವ್ಯಾಸರು ಅದನ್ನು ಒಂದೆರಡು ಕಡೆ ಇದನ್ನು ಹೇಳಿದ್ದಾರೆ. ಅದು ಯಾರಿಗೆ ಗೊತ್ತಿತ್ತು ಅಂದರೆ ಅಗ್ನಿ ಸೀತೆಯನ್ನು ಕೊಂಡು ಹೋಗಿ ಕೈಲಾಸಲ್ಲಿ ಕೊಂಡೋಗಿ ಇಟ್ಬಿಟ್ಟಾರೆ. ಇದು ಯಾರಿಗೂ ಗೊತ್ತಿಲ್ಲ, ಲಕ್ಷ್ಮಣನಿಗೆ ಕೂಡ ಗೊತ್ತಿರಲಿಲ್ಲ. ಸರಿ, ಕೊನೆಗೆ ರಾಮಾಯಣ ಯುದ್ಧ ಮುಗಿದ ಮೇಲೆ ಸೀತೆ ಎಲ್ಲಿಂದ ಬರ್ತಾಳೆ? ಅಗ್ನಿಯಿಂದ ಬರ್ತಾಳಲ್ಲ. ಅದೇ ಅದನ್ನು ಯಾಕಂದರೆ ಸೀತೆಯನ್ನು ಕರ್ಕೊಂಡು ಬನ್ನಿ, ವಿಭೀಷಣ ಸೀತೆಯನ್ನು ಕರ್ಕೊಂಡು ಬಂದರೆ ನನಗೆ ನಿನ್ನ ಅಗತ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ ರಾಮ. ಇದು ಬಹಳ ಎಲ್ಲರೂ ಸೀತೆಯ ಬಗ್ಗೆ ರಾಮ ನಡ್ಕೊಂಡ ವರ್ತನೆ ಎಷ್ಟು ಸರಿ. Will the owner of a Honda Pilot license plate number CZD2726 please come to the checkout desk? Thank you. ಹಾಗಾಗಿ ರಾಮಚಂದ್ರನಂಥ ಒಬ್ಬ ಸಭ್ಯ ಮನುಷ್ಯ ಹೆಂಡತಿಯ ಬಗ್ಗೆ ಹೀಗೆ ನಡ್ಕೊಂಡದ್ದು ಸರಿಯೋ? ನೀನು ರಾವಣನ ಮನೆಯಲ್ಲಿದ್ದವಳು, ನನಗೆ ಬೇಡ, ನೀನು ಯಾರ ಜೊತೆಗೆ ಬೇಕಾದ್ರೆ ಹೋಗು, ನನಗೆ ನಿನ್ನ ಅಗತ್ಯ ಇಲ್ಲ ಅಂತ ಹೇಳಿದ. ಇದನ್ನು ವಾಲ್ಮೀಕಿ ಹೇಳ್ತಾರೆ. ಒಮ್ಮೆಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿಯ ತನಕ ನಾವು ರಾಮ ಅವನ ಶತ್ರುಗಳನ್ನು ಕೂಡ ನಿಂದೆ ಮಾಡಿದವನಲ್ಲ, ಆಕ್ಷೇಪ ಮಾಡಿದವನಲ್ಲ. ತಾನು ಕೈ ಹಿಡಿದ ಪ್ರೀತಿಸಿದ ಹೆಂಡತಿಯನ್ನು ಯಾಕೆ ಹೀಗೆ ನಿರಾಕರಣೆ ಮಾಡಿದ ಅಂತ. ಯಾಕೆ ಅಂದರೆ ಅದು ರಾಮನಿಗೆ ಗೊತ್ತಿತ್ತು ಸೀತೆ ಅಲ್ಲ ಅಂತ. ನೀನು ನನಗೆ ಬೇಡ ಅಂತ ಹೇಳಿದ ಸೀತೆಯನ್ನಲ್ಲ, ಮಾಯಾ ಸೀತೆ, ನೀನು ನನಗೆ ಅಗತ್ಯ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗು ಅಂತ ಅಷ್ಟು ಹೇಳಿದಾಗ ಅಗ್ನಿ ಮಾಯಾ ಸೀತೆಯನ್ನು ನಿಜವಾದ ಸೀತೆ ಕೈಲಾಸದಳು, ಅವಳನ್ನು ಅಗ್ನಿದೇವ ಕರ್ಕೊಂಡು ಬಂದು ಕೊಟ್ಟ. ಅದು ಅಗ್ನಿಯಿಂದ ಮೇಲೆ ಬಂದು ಕೊಟ್ಟರು. ಈ ಪುರಾಣದ ಕಥೆಯನ್ನು ಲಿಂಕ್ ಮಾಡಿದರೆ ಆ ರಾಮನ ವರ್ತನೆಗೆ ಒಂದು ಅರ್ಥ ಸಿಗುತ್ತೆ. ಇಲ್ಲದೇ ಇದ್ದರೆ ರಾಮ ಹಾಗೆ ಹೇಳಿದಾಗ ಲಕ್ಷ್ಮಣನಿಗೆ ಕೂಡ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ. ನಮ್ಮ ಅಣ್ಣ ಯಾವತ್ತೂ ಹೀಗೆ ನಿಷ್ಠುರವಾಗಿ ನಡ್ಕೊಂಡವನಲ್ಲ ಯಾರ ಹತ್ತಿರ ಕೂಡ. ಮತ್ತೆ ಯಾಕೆ ತನ್ನ ಪ್ರೀತಿಯ ಪತ್ನಿಯ ಬಗ್ಗೆ ಅವಳಿಗೋಸ್ಕರ 14 ವರ್ಷ ನೀವು ಕಾಲೆಲ್ಲ ಸುತ್ತಾಡಿ ಅವಳಿಗೋಸ್ಕರ ಕಪ್ಪಿ ಸೇನೆ ಕಟ್ಟಿಕೊಂಡು ಲಂಕೆಗೆ ಬಂದು ಎಲ್ಲ ಆದ್ಮೇಲೆ ಕೊನೆಗೆ ನನಗೆ ನಿನ್ನ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟಲ್ಲ. ಇನ್ನೊಂದು ಸಂಗತಿ, ಅದರ ಮೊದಲು ವಾಲಿ ಮತ್ತು ಸುಗ್ರೀವರಿಗೆ ಜಗಳ ಆಗತ್ತಲ್ಲ, ಅದು ಒಂದು ಆಕ್ಷೇಪ ಉಂಟು. ಏನು ಅಂದರೆ ವಾಲಿಯನ್ನು ಮರೆಯಲ್ಲಿ ನಿಂತು ರಾಮ ಯಾಕೆ ಕೊಂದ, ಮರೆಯಲ್ಲಿ ನಿಂತು ಯಾಕೆ ಕೊಂದ ಅಂತ ಅಂತಕ್ಕಂಥದ್ದು ಒಂದು ಸಮಸ್ಯೆ. ಅವನು ಎದುರು ಬರೋಲ್ಲ, ಮರದ ಮರೆಯಲ್ಲಿ ನಿಂತು ವಾಲಿಗೆ ಬಾಣೆ ಬಿಡ್ತಾನೆ. ಅದಕ್ಕೆ ಯಕ್ಷಗಾನ ಪ್ರಸಂಗದವರು ಒಂದು ಅರ್ಥ ಹೇಳ್ತಾರೆ. ಏನಂದ್ರೆ ವಾಲಿಯ ಎದುರು ಯಾರು ಹೋದರೋ ಅವರ ಅರ್ಧ ಶಕ್ತಿ ವಾಲಿಗೆ ಹೋಗ್ತಿತ್ತಂತೆ. ಇದೊಂದು ಅಡುಗುಲಜ್ಜಿ ಕತೆ. ಇದು ಯಕ್ಷಗಾನದವರಿಗೆ, ಆದರೆ ರಾಮಾಯಣದಲ್ಲಿ ಇಲ್ಲ ಹಾಗೆ. ಮತ್ತು ಏನು ವಿಷಯ ಅಂದರೆ ವಾಲಿ ರಾಮಚಂದ್ರನ ಹತ್ರ ವಾಲಿಯೇ ಈ ಪ್ರಶ್ನೆಯನ್ನು ಕೇಳ್ತಾನೆ, ನೀನು ಅನ್ಯಾಯವಾಗಿ ಯಾಕೆ ನನ್ನನ್ನು ಕೊಂದೆ ಅಂತ. ಕೊಲ್ಲಿಲ್ಲ ರಾಮ, ಬಾಣ ಬಿಟ್ಟದ್ದು ಮಾತ್ರ. ಬಾಣ ಬಿಟ್ಟು ಅವನು ಉರುಳಿ ಬಿದ್ದ. ಆಮೇಲೆ ಹೇಳ್ತಾನೆ ರಾಮ, ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಟ್ಟೆ, ಇನ್ನು ಬೇಕು ಅಂದರೆ ಬದುಕಿಸ್ತೇನೆ. ತಪ್ಪು ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ವಾಲಿಯ ಮೇಲೆ ಈಗ ಇಬ್ಬರು ತಪ್ಪುಗಾರರೇ ಅಲ್ವಾ. ಸುಗ್ರೀವನನ್ನ ಒದ್ದೋಡಿಸಿದ, ಸುಗ್ರೀವನ ಹೆಂಡತಿಯನ್ನು ತನ್ನ ಬಳಿ ಇಟ್ಟುಕೊಂಡ ವಾಲಿ. ಮತ್ತು ಸುಗ್ರೀವ ವಾಲಿ ಸತ್ತ ಮೇಲೆ ವಾಲಿ ಹೆಂಡತಿಯನ್ನು ಸುಗ್ರೀವ ಮದುವೆ ಮಾಡಿಕೊಂಡ. ಇಬ್ಬರು ಸಮಾನ ಅಪರಾಧಿಗಳಲ್ವಾ. ಅಂದರೆ ಏನು ವಾಲಿ ಮಾಡಿದ್ದು ತಪ್ಪೇನು, ಸುಗ್ರೀವ ಮಾಡಿದ ದೊಡ್ಡ ಸಂಗತಿ ಏನು, ಸುಗ್ರೀವನ ಸ್ನೇಹ ಯಾಕೆ ಮಾಡಿದ, ವಾಲಿಯನ್ನು ಯಾಕೆ ಕೊಂದ, ಬಹಳ ಜನಕ್ಕೆ ಇದು ಅರ್ಥ ಆಗೋಲ್ಲ. ನಿಮಗೆ ಇಲ್ಲಿ ಹಿಬ್ರು ಸಂಪ್ರದಾಯ ಗೊತ್ತಿದ್ದವರಿಗೆ ಇದು ಅರ್ಥ ಆಗುತ್ತೆ. ರಾಮಾಯಣ ಹಿಬ್ರುಗಳಲ್ಲಿ ಒಂದು ಸಂಪ್ರದಾಯ ಇದೆ. ಏನು ಅಂದರೆ ಅಣ್ಣ ಸತ್ತರೆ ಅಣ್ಣನ ಹೆಂಡತಿಯನ್ನು ತಮ್ಮ ಮದುವೆ ಮಾಡ್ಕೋಬೇಕು ಅಂತ. ಇದು ಅದು ಹಿಂದೆ ಭಾರತದಲ್ಲಿಯೂ ಆ ಸಂಪ್ರದಾಯ ಇತ್ತು. ಆದ್ದರಿಂದಲೇ ಈ ಮೈದುನ ಇದ್ದಾನೆ, ಮೈದುನನಿಗೆ ಹೆಸರೇನು ಹೇಳಿ, ದೇವರ ಅಂತ. ಹಿಂದಿಯಲ್ಲಿ ಕೂಡ ದೇವರ ಅಂತ ಅಂತಾರೆ, ಸಂಸ್ಕೃತ ದೇವರ ಅಂತ. ದೇವರ ಅಂದರೆ ದ್ವಿತೀಯೋವರ ಅಂತ, ಎರಡನೇ ಗಂಡ ಅಂತ. ಆ ಗಂಡ ಸತ್ತರೆ ಇವನು ಗಂಡ ಆಗುವ. ಸೊ ಆ ಶಬ್ದದಿಂದಲೇ ಹಿಂದಿನ ಕಾಲದ ಒಂದು ಆಚರಣೆ. ಅಣ್ಣ ಸತ್ತರೆ, ಸಂತಾನ ಇಲ್ಲದೆ ಅಣ್ಣ ಸತ್ತರೆ, ಅದು ಸಂತಾನದ್ದು ಅಷ್ಟು ಮುಖ್ಯ ಅಲ್ಲ, ಸಂತಾನ ಇದ್ದಂತೂ ಸಂತಾನಕ್ಕೋಸ್ಕರ
ತಮ್ಮ ಅಣ್ಣನ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳಬಹುದು. ಆದರೆ ತಮ್ಮ ಸತ್ತರೆ ತಮ್ಮನ ಹೆಂಡತಿಯನ್ನು ಎಂದೂ ಅಣ್ಣ ಮದುವೆ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕೆಂದರೆ ತಮ್ಮನ ಹೆಂಡತಿ ಮಗಳಿಗೆ ಸಮಾನ. ಇದು ಒಂದು ನಂಬಿಕೆ, ಒಂದೊಂದು ಕಾಲದ ನಂಬಿಕೆ ಅಲ್ವಾ. ಆ ಕಾಲದ ನಂಬಿಕೆ, ಆ ಕಾಲದ ಧರ್ಮ. ಹಾಗಾಗಿ ಆದ್ದರಿಂದ ಸುಗ್ರೀವ ತಾರೆಯನ್ನು ಮದುವೆ ಆದದ್ದು ಆ ಕಾಲದ ನಂಬಿಕೆಗೆ ಅನುಗುಣವಾಗಿದೆ. ಆದರೆ ವಾಲಿ ಸುಗ್ರೀವನ ಹೆಂಡತಿಯನ್ನ ಮದುವೆ ಆದದ್ದು ಅಲ್ಲ. ಇದು ತಾರೆ ಒಪ್ಪಿ ಮದುವೆ ಆದದ್ದು. ಅಲ್ಲಿ ರುಮೆ ಒಪ್ಪಿ ಮದುವೆ ಆದದ್ದಲ್ಲ, ಬಲಾತ್ಕಾರವಾಗಿ ರುಮೆಯನ್ನು ತನ್ನ ಸ್ವಾಧೀನ ಇಟ್ಕೊಂಡದ್ದು. ಇದು ಒಂದೇ ದೋಷ ಅಲ್ಲ. ರಾಮ ವಾಲಿಯನ್ನು ಕೊಲ್ಲುವುದಕ್ಕೆ ಮುಖ್ಯವಾದ ಕಾರಣ ಬೇರೆ ಇದೆ. ಅದು ಉತ್ತರಕಾಂಡದಲ್ಲಿ ವಾಲ್ಮೀಕಿ ಹೇಳ್ತಾಳೆ. ರಾವಣ ದಿಗ್ವಿಜಯಕ್ಕೆ ಹೋದ. ದಿಗ್ವಿಜಯಕ್ಕೆ ಹೋದಾಗ ಎಲ್ಲರನ್ನು ಸೋಲಿಸಿದ. ಎಲ್ಲರೂ ರಾವಣನಿಗೆ ಶರಣಾಗತರಾದರು. ರಾವಣ ಚಕ್ರವರ್ತಿ. ಅವನು ಎಲ್ಲರನ್ನು ಸೋಲಿಸಿ ಆದ್ಮೇಲೆ ವಾಲಿ ಅನ್ನೋದು ವಾಲಿ ಹತ್ತಿರ ಬಂದ. ವಾಲಿ ಹತ್ತಿರ ಬಂದಾಗ ವಾಲಿ ಅವನನ್ನು ಬಗಲಲ್ಲಿ ಇಟ್ಟುಕೊಂಡು ತನ್ನ ಸಂಧ್ಯಾವಂದನ ಮುಗಿಯವರೆಗೆ ಸುತ್ತಾಡಿದ. ಅವನು ಏನು ಮಾಡಲಿಕ್ಕಾಗಲಿಲ್ಲ, ಉಸಿರು ಕಟ್ಟುವಂತಹ ಪರಿಸ್ಥಿತಿ. ಇಷ್ಟ ಆದಮೇಲೆ ಕಡೆಗೆ ನೀನು ನಾನು ಸ್ನೇಹಿತರು ಇನ್ಮೇಲೆ. ರಾವಣನಿಗೂ ವಾಲಿಗೂ ಒಂದು ಒಪ್ಪಂದ ಆಗಿತ್ತು. ಇನ್ಮೇಲೆ ನೀನು ನನ್ನ ವಿರುದ್ಧ ಯುದ್ಧ ಮಾಡೋದು ಬೇಡ, ನಾನು ನಿನ್ನ ವಿರುದ್ಧ ಯುದ್ಧ ಮಾಡೋದು ಬೇಡ. ಮತ್ತೆ ನೀನು ನಾನು ಸ್ನೇಹಿತರು. ಎಂಥ ಸ್ನೇಹಿತರು? ನಾವು ಪರಸ್ಪರ ನಮ್ಮ ನೋಡಿ ಭಯಾನಕ ನಮ್ಮ ಸ್ಥಿರಚರ ಸೊತ್ತುಗಳನ್ನು ನಾವು ವಿನಿಮಯಿಸಿಕೊಳ್ಳಬಹುದು. ಭಯಾನಕ ಅಲ್ವ ಇದು? ರಾವಣನಿಗೆ ಜೊತೆಗೆ ವಾದಿ ಮಾಡಿದ ಒಪ್ಪಂದ, ನಿನ್ನ ಸ್ಥಿರಚರ ಸೊತ್ತುಗಳನ್ನು ನಾನು ಭೋಗಿಸಬಹುದು, ನನ್ನ ಸ್ಥಿರಚರ ಸೊತ್ತುಗಳನ್ನು ನೀನು ಭೋಗಿಸಬಹುದು ಅಂತ. ಇದೆಲ್ಲ ರಾವಣ ಈ ಒಪ್ಪಂದ ಮಾಡಿದಾಗ ವಾಲಿ ಒಪ್ಪಿಕೊಂಡಿದ್ದ. ಪುಣ್ಯಕ್ಕೆ ಮಂಡೋದರಿಯ ಮೇಲೆ ಕೈ ಮಾಡಲಿಲ್ಲ ಅವನು. ಆದರೆ ಈ ಕಾನೂನು ಪ್ರಕಾರ ಅವನು ಮಾಡಿದರೆ ರಾವಣನಿಗೆ ಮಾತಾಡುವಂಗಿಲ್ಲ. ಇದು ರಾಮನಿಗೆ ಆಕ್ರೋಶಕ್ಕೆ ಕಾರಣ. ವಾಲಿ ಮತ್ತು ರಾವಣನ ಒಪ್ಪಂದ ಆಗಿತ್ತಲ್ಲ, ಇಂಥ ನೀಚನ ಜೊತೆಗೆ ಅದು ಇಂಥ ನೀಚವಾದ ಒಪ್ಪಂದ ಮಾಡಿಕೊಂಡಿದ್ದನಲ್ಲ, ಅದಕ್ಕಾಗಿ ಶಿಕ್ಷೆ ಅವನಿಗೆ. ಮತ್ತು ಆದ್ದರಿಂದ ಇನ್ನೊಂದೇನೊಂದು ವಾಲಿ ಒಂದು ಮಾತು ಹೇಳ್ತಾನೆ, ನೀನು ಸುಗ್ರೀವನ ಪಕ್ಷ ಹಿಡಿಯುವುದಕ್ಕಿಂತ ನನ್ನ ಪಕ್ಷಕ್ಕೆ ಬಂದಿದ್ದರೆ, ನೀನು ನನ್ನ ಸ್ನೇಹ ಮಾಡಿದ್ದರೆ ನಾನು ಒಂದು ಮಾತು ಹೇಳ್ತಿದ್ದೆ ರಾವಣನಿಗೆ, ಕೊಡು ಸೀತೆಯನ್ನು ರಾಮನಿಗೆ ಅಂತ. ಕೊಟ್ಟು ಬಿಡ್ತಿದ್ದ. ನನ್ನ ಹತ್ರ ಜಗಳ ಮಾಡುವಲ್ಲ ಅವ, ನಿನಗೆ ಸುಲಭ ಇತ್ತು ಅಂತ. ರಾಮಚಂದ್ರ ಹೇಳ್ತಾನೆ, ನನಗೆ ವಾಲಿಯ ಅನುಗ್ರಹದಿಂದ ಹೆಂಡತಿ ಸಿಕ್ಕಿದಳು ಅನ್ನುವ ಬಿರುದು ಬೇಡ, ನಾನು ನನ್ನ ಸ್ವಂತ ಸಾಮರ್ಥ್ಯದಿಂದ ಹೆಂಡತಿಯನ್ನು ಪಡಿತೇನೆ ಅಂತ. ಹಾಗೆ ಆದ್ಮೇಲೆ ಮತ್ತೆ ಹೇಗೆ ನನ್ನನ್ನು ನೀನು ಮರೆಯಲ್ಲಿ ನಿಂತು ಕೊಂದದ್ದು, ಬಾಣ ಬಿಟ್ಟದ್ದು ಅಂದರೆ, ಅಲ್ಲ ಒಳ್ಳೆ ಕಷ್ಟ ಆಯ್ತಲ್ಲ. ಯುದ್ಧ ಆದರೆ ಎದುರು ಮಾಡಬೇಕು. ನನಗೂ ನಿಮಗೂ ಯುದ್ಧ ಅಲ್ಲ. ಮತ್ತೆ ಅಪರಾಧಿಗೆ ನಾನು ಶಿಕ್ಷೆ ಕೊಟ್ಟದ್ದು. ಶಿಕ್ಷೆ ಕೊಡುವಾಗ ತಾಕತ್ತಿದ್ದು ನ್ಯಾಯಾಧೀಶ ಇದ್ರು ಬಂದು ಶಿಕ್ಷೆ ಕೊಡಲಿ ಅಂತ ಹೇಳ್ತಾರೆ ಯಾರಾದರೂ. ಅಪರಾಧಿಗೆ ಮರೆಯಲ್ಲಿ ನಿಂತು ಹೊಡೆದು ಸಾಯಿಸ್ಬೇಕು ಮರೆಯಲ್ಲಿ. ಸೊ ಅಪರಾಧಿಗೆ ಶಿಕ್ಷೆ ಅದು, ಯುದ್ಧ ಅಲ್ಲ. ನೀನು ಅಪರಾಧ ಮಾಡಿದ್ದಿ, ಅದಕ್ಕೆ ಶಿಕ್ಷೆ. ಎದುರು ಬಂದಿದ್ರೆ ಏನಾಗ್ತಿತ್ತು ಗೊತ್ತಾ? ನೀನು ಕಾಲಿಗೆ ಅಡ್ಡ ಬೀಳ್ತಿದ್ದಿ. ಕಾಲಿಗೆ ಅಡ್ಡ ಬಿದ್ದರೆ ನಾನು ಕಾಲಿಗೆ ಯಾರು ಅಡ್ಡ ಬೀಳ್ತಾರೆ ಅವರನ್ನ ಶಿಕ್ಷಿಸುವುದಿಲ್ಲ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಎತದ್ವ್ರತಂ ಮಮ ಅಂತ ಹೇಳ್ತಾನೆ. ನನ್ನ ಜೀವನದ ವ್ರತ ಯಾರ ಒಬ್ಬ ನಾನು ನಿನ್ನವ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದವನಿಗೆ ಶಿಕ್ಷೆ ಕೊಡೋದಿಲ್ಲ. ನಾನು ಎದುರು ಬಂದರೆ ನೀನು ಕಾಲಿಗೆ ಅಡ್ಡ ಬೀಳ್ತೀಯ, ಕ್ಷಮೆ ಕೇಳ್ತಿ, ಆಮೇಲೆ ಕೊಲ್ಲುವುದು ಹೇಗೆ ನಿನ್ನನ್ನು? ಅದು ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಕೊಟ್ಟೆ, ಇನ್ನು ಸಾಯಿಸಲಿಲ್ಲ, ಬದುಕಬೇಕು ಅಂದರೆ ಬದುಕಿಸ್ತೇನೆ. ಆವಾಗ ವಾಲಿ ಹೇಳ್ತಾನೆ, ಭಗವಂತನ ಕೈಯಲ್ಲಿ ಸಾಯುವ ಭಾಗ್ಯ ನನಗೆ ಸಿಕ್ಕಿದೆ, ದಯವಿಟ್ಟು ಸಾಯ್ತೀನಿ, ನನಗೆ ಬದುಕು ಬೇಡ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ವಾಲ್ಮೀಕಿಗಳೇ ತೀರ ಸಹಜವಾಗಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಅಲ್ಲಿ ಕಪಿಗಳಿಗೆ ಯಾವ ಧರ್ಮ? ಮನುಷ್ಯರಿಗೆ ಅಲ್ಲ ಧರ್ಮ, ಆಚಾರ ಎಲ್ಲ. ಕಪಿಗಳಿಗೇನು ಧರ್ಮ? ಇದು ಒಂದು ತಮಾಷೆ ಏನು ಅಂದರೆ, ಹೌದು ಕಪಿಗಳಿಗೆ ಕಾನೂನು ಧರ್ಮಶಾಸ್ತ್ರ ಅನ್ವಯವಾಗುವುದಿಲ್ಲ. ಯಾವ ಕಪಿಗಳಿಗೆ? ಮಾತಾಡದ ಕಪಿಗಳಿಗೆ. ಮಾತಾಡುವ ಕಪಿಗಳಿಗೆ ಮನುಷ್ಯರಾಗಿ ಆಯ್ತಲ್ವ? ಅಲ್ಲ, ಮಾತಾಡುವ ಕಪಿಗಳು ಎಲ್ಲಿ ಅಂತ ನೀವು ಹಾಗಾದ್ರೆ ಯೋಚನೆ ಮಾಡಿ. ಕಪಿಗಳು ಒಂದು ಕಾಲದಲ್ಲಿ ಇದೊಂದು ಸ್ಪೆಸಿ ಮಂಕಿ, ಮನುಷ್ಯ ಆಗುವ ಮುಂಚಿನ ಒಂದು ಸ್ಪೆಸಿ. ಈಗ ಡಾರ್ವಿನ್ ಥಿಯರಿ ಪ್ರಕಾರ ಮೊದಲು ಕೋತಿ ಇತ್ತು, ಅದು ಕ್ರಮೇಣ ಬಾಲ ತುಂಡಾಗಿ ಮನುಷ್ಯ ಆಯಿತು. ಮತ್ತು ಸ್ವಭಾವ ಎಲ್ಲ ಪೂರ ಹೋಗಲಿಲ್ಲ, ಬಾಲ ಮಾತ್ರ ಹೋಗಿತ್ತು, ಅದು ಮನುಷ್ಯ ಆಯಿತು. ಆದರೆ ವಿಷಯ ಏನು ಅಂದರೆ, ಅದರ ಮಧ್ಯದಲ್ಲಿ ಒಂದು ಸ್ಪೆಸಿ ಇತ್ತು. ಮೊದಲು
ಬಾಲ ಮೂತಿ ಇದ್ದ ಮಾತಾಡದ ಮಂಗ, ಅದರ ನಂತರ ಮನುಷ್ಯರಂತೆ ಮಾತಾಡುವ ಮಂಗ, ಅನಂತರ ಬಾಲ ಇಲ್ಲದ ಮಂಗ. ಇದು ಅಂದ್ರೆ ಮಧ್ಯದ ಒಂದು ಸ್ಪೆಸಿ ಮಿಸ್ಸಿಂಗ್. ಆಗ ಮಾತಾಡುವಂತಹ ಒಂದು ಸ್ಪೆಸಿ ಇತ್ತಲ್ಲ, ಅವರಿಗೆ ಮನುಷ್ಯರ ಧರ್ಮಗಳು ಸುಮಾರು, ಅವರು ಕಾಡು ಜನಾಂಗ. ಯಾಕೆಂದ್ರೆ ನೋಡಿ, ಹನುಮಂತ ಮೊದಲು ಬಂದು ರಾಮನ ಹತ್ರ ಮಾತಾಡಿದಾಗ ರಾಮ ಹೇಳುವ ಮಾತೇನು ಗೊತ್ತಾ? ನೂನಂ ವ್ಯಾಕರಣ ಕೃತ್ಸಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹೃತ ಅನೇನ ನಕಿಂಚಿದ ಅಪಶಬ್ದಿತಂ ಅಂತ. ಅಯ್ಯೋ, ಕೋತಿ ಮಾತಾಡುತ್ತಲ್ಲ ಅಂತ ಆಶ್ಚರ್ಯ ಅಲ್ಲ, ಎಷ್ಟು ಪರ್ಫೆಕ್ಟ್ ಆಗಿ ಗ್ರಾಮ್ಯಾಟಿಕಲ್ ಆಗಿ ಮಾತಾಡುತ್ತಲ್ಲ ಈ ಕೋತಿ ಅಂತಾನೆ. ಅಂದ್ರೆ ಇದು ಗ್ರಾಮರ್ ಓದಿದೆ ಅನ್ನೋದು ಆಶ್ಚರ್ಯ. ಕಾಡು ಜನಾಂಗ ಇವರು, ಗ್ರಾಮರ್ ಹೇಗೆ ಓದಿದ್ದ ಅಂತ ಮಾತಾಡಿದರೆ ಯಾಕೆ ಅಂತ ಸಂಶಯವೇ ಬರೋಲ್ಲ ರಾಮನಿಗೆ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ, ಇಷ್ಟು ಚಂದ ಮಾತಾಡಬೇಕಾಗಿದ್ರೆ ನಾನೃಗ್ವೇದ ವಿನೀತಸ್ಯ ನಾಯುಜುರ್ವೇದ ಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಇವನು ಋಗ್ವೇದ ಓದಿರಬೇಕು, ಯಜುರ್ವೇದ ಓದಿರಬೇಕು, ಸಾಮವೇದ ಓದಿರಬೇಕು. ಇದು ಇಷ್ಟು ಓದೇ ಇದ್ದರೆ ಇವನು ಇಷ್ಟು ಚಂದ ಮಾತಾಡ್ಲಿಕ್ಕೆ ಬರೋದು ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದೊಂದು ವೇದದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಅದನ್ನು ಇವನು ಮಾತನಾಡಿ, ಒಂದು ಸಾಮವೇದದಲ್ಲಿ ಏನು ಅಂದರೆ ಶ್ರುತಿಬದ್ಧತೆ. ಇಡೀ ಸಾಮವೇದದಲ್ಲಿ ಶ್ರುತಿಬದ್ಧತೆ ಎಲ್ಲ ವೇದದಲ್ಲೂ ಇದೆ. ಮುಖ್ಯವಾಗಿ ಶ್ರುತಿ ಮಾಡಿ, ತಂಬೂರ ಶ್ರುತಿ ಮಾಡಿ ಹಾಡಬೇಕಾದ್ದು ಸಾಮವೇದ. ಹಾಗೆ ನಮ್ಮ ಮಾತು ಶ್ರುತಿಬದ್ಧವಾಗಿರಬೇಕು. ಇದು ಇವನ ಮಾತಲ್ಲಿ, ಮಾತು ಶುರು ಮಾಡಿದರೆ ಅದೇ ಶ್ರುತಿಯಲ್ಲಿ ಮಾತಾಡ್ತಾನೆ ಇವ ಕೊನೆ ತನಕ. ಅದು ಮಾತುಗಾರಿಕೆಯ ದೊಡ್ಡ ವೈಶಿಷ್ಟ್ಯ ಏನು ಅಂದರೆ ಶ್ರುತಿ ತಪ್ಪದೆ ಮಾತನಾಡೋದು. ಕೆಲವರು ಮಾತಾಡ್ತಾರೆ ಅಪಶ್ರುತಿಯಲ್ಲೇ ಮಾತಾಡ್ತಾರೆ. ಹಾಗಾಗ ಹಿಂದೆ ನೋಡಿ, ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ಬರುತ್ತೆ. ಅನುರೂಪ ಗುಣ ಸ್ವರಾದಿಭಾಜ ನಿಜಿಷ್ಯ ಪ್ರವರೇಣ ಅಚ್ಯಮಾನೆ ಮಧ್ವವಿದ್ಯದಲ್ಲಿ ಬಂದ ಮಾತಿದೆ. ಆಚಾರ್ಯರು ಪ್ರವಚನ ಮಾಡ್ತಿದ್ರಂತೆ. ಅವರು ಪ್ರವಚನ ಮಾಡುವಾಗ ಅವರ ಯಾವ ಶ್ರುತಿಯಲ್ಲಿ ಅವರ ಮಾತಿತ್ತು ಅದೇ ಶ್ರುತಿಯಲ್ಲಿ ಹಾಡುವಂತ ಹುಡುಗರಿಗೆ ಶಿಷ್ಯರಿಂದ ಶ್ಲೋಕ ಹೇಳಿಸ್ತಿದ್ರಂತೆ ಭಾಗವತದ್ದು. ಸೊ ಭಾಗವತದ ಶ್ಲೋಕ ಒಂದು ಶ್ರುತಿಯಲ್ಲಿ ಹೇಳುದು, ಅದರ ಅರ್ಥ ಇನ್ನೊಂದು ಶ್ರುತಿಯಲ್ಲಿ ಹೇಳಿದರೆ ಅದು ಕೇಳಲಿಕ್ಕೆ ಖುಷಿ ಆಗೋದಿಲ್ಲ, ಕಾರಣ ಪ್ಲೀಸಿಂಗ್ ಆಗೋದಿಲ್ಲ. ಹಾಗಾಗಿ ಹಾಡುವವರು ಯಾವ ಶ್ರುತಿಯಲ್ಲಿ ಹಾಡಿದರೋ ಅದೇ ಹಾಡಿನಲ್ಲಿ ಮಾತುಕತೆ. ಯಕ್ಷಗಾನದಲ್ಲಿ ಭಾಗವತರು ಹೀಗೆ ಮಾಡ್ತಾರೆ, ಭಾಗವತರು ಹಾಡೋದು ಅದೇ ಶ್ರುತಿಯಲ್ಲಿ ಅರ್ಥ ಹೇಳಬೇಕು. ಇದು ಅದರಿಂದ ಇವನು ಶ್ರುತಿ ತಪ್ಪದೇ ಮಾತಾಡಿದ. ಒಂದು ತಮಾಷೆ ಏನು ಗೊತ್ತುಂಟ, ಮಾತಾಡುವಾಗ ನಾವು ಶ್ರುತಿ ತಪ್ಪಿ ಮಾತಾಡಿದರೆ ಮಾತಾಡುವವರಿಗೂ ಸ್ಟ್ರೈನ್ ಆಗುತ್ತೆ, ಕೇಳುವವರಿಗೂ ಸ್ಟ್ರೈನ್ ಆಗುತ್ತೆ. ಯಾವಾಗ ಮುಗಿಸ್ತಾರಪ್ಪ ಇವರು ಅಂತ ಅನ್ಫ್ಯೂಷನ್. ಶ್ರುತಿಬದ್ಧವಾಗಿದ್ದರೆ ಹೊತ್ತು ಹೋದದ್ದೇ ಗೊತ್ತಾಗ, ಹೌದಾ ಇಷ್ಟು ಹೊತ್ತಾಯ್ತಾ, ಗೊತ್ತೇ ಆಗಲಿಲ್ಲ ಅಂತ. ಅಂದರೆ ಆ ಮಾತು ಶ್ರುತಿಬದ್ಧವಾಗಿದ್ದಾಗ ಸ್ಟ್ರೈನ್ ಆಗುವುದಿಲ್ಲ. ಹಾಗಾಗಿ ಇದು ಹನುಮಂತ ಎಷ್ಟು ಮಾತಾಡಿದ್ರು ಕೇಳುವಂತ ಅನ್ನುವ ರೀತಿ ಇದೆ. ಶ್ರುತಿಬದ್ಧವಾಗಿ ಮಾತಾಡ್ತಾ ಇದ್ದಾನೆ. ಇವನು ದೊಡ್ಡ ವೇದಜ್ಞ ಇರಬೇಕು. ಆಮೇಲೆ ಋಗ್ವೇದ ಯಜುರ್ವೇದಗಳ ತಮಾಷೆ, ಒಂದು ಶಬ್ದಕ್ಕೆ ಬೇರೆ ಬೇರೆ ವೇದದಲ್ಲಿ ಬೇರೆ ಬೇರೆ ಉಚ್ಚಾರ ಉಂಟು. ಅದೆಲ್ಲ ಗೊತ್ತಿದೆ ಇವನಿಗೆ ಅಂತಾನೆ. ಈಗ ನೋಡಿ, ನಮ್ಮಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ ಎಲ್ಲರೂ, ನೀವು ಕೇಳಿದ್ದೀರಿ. ಬ್ರಹ್ಮ ಅನ್ನೋ ಶಬ್ದ ಅದು ತಪ್ಪು. ಯಾಕೆಂದ್ರೆ ಬರೆಯುವುದು ಹಾಗೆ, ಹಾ ಬರೆದು ಮಾವತ್ತು ಕೊಡೋದು, ಮಾ ಬರೆದು ಹಾವತ್ತು ಕೊಡೋದು, ಹಾ ಬರೆದು ಮಾವತ್ತು ಕೊಡೋದು, ಹೇಳೋದು ಮಾ ಬರೆದು ಹಾ. ಬ್ರಹ್ಮ ಅಲ್ಲ, ಇಟ್ ಶುಡ್ ಬಿ ಬ್ರಹ್ಮ. ಅಂದರೆ ಇದು ಋಗ್ವೇದದಲ್ಲಿ ಅದರ ಪ್ರೊನೌನ್ಸಿಯೇಷನ್ ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿವಿನೀತ ಉತ್ವಹ ಬ್ರಹ್ಮ. ನಮ್ಮ ಮಾತಾಡುವ ಸಂಸ್ಕೃತದಲ್ಲಿಯೂ ಬ್ರಹ್ಮ ಅಂತ, ಯಾಕಂದ್ರೆ ಬೃಹ ಧಾತು ಮಣ್ಣು ಪ್ರತ್ಯಯ, ಮನಿನ್ನ ಅಥವಾ ಮಣ್ಣು ಪ್ರತ್ಯಯ. ಈ ಪ್ರತ್ಯಯ ಕೊನೆವರೆಗೆ ಮಧ್ಯದಲ್ಲಿ ಬರಲಿ ಸಾಧ್ಯ ಇಲ್ಲ. ಅದರಿಂದ ಬ್ರಹ್ಮ ಈಸ್ ನಾಟ್ ಕರೆಕ್ಟ್. ಇದು ಋಗ್ವೇದದಲ್ಲಿ ಮತ್ತು ಲೌಕಿಕದಲ್ಲಿ. ಯಜುರ್ವೇದದಲ್ಲಿ ಏನು ಗೊತ್ತಾ, ಇಂಗ್ಲಿಷಿನ ಹೆಚ್ಚಿನ ಹಾಗೆ, ಸಂಸ್ಕೃತದ ಹಾ ಇಂಗ್ಲಿಷಿನ ಹೆಚ್ಚಿನ ಹಾಗೆ. ಇವೇನು ಅಂದರೆ ಎ ಹಾಸ್ಪಿಟಾಲಿಟಿ ಅಂತ ಹೇಳುವುದಿಲ್ಲ ಇಂಗ್ಲಿಷ್ನಲ್ಲಿ, ಸ್ವಚ್ಛ ಇಂಗ್ಲಿಷ್ನಲ್ಲಿ. ಇಟ್ ಇಸ್ ಆನ್ ಹಾಸ್ಪಿಟಾಲಿಟಿ, ಇಟ್ ಇಸ್ ಆನ್ ಹಾಸ್ಪಿಟಾಲಿಟಿ ಅಂತ. ಅದು ಹೆಚ್ಚು ಹೋಯಿತು, ಹೋಗಲಿಲ್ಲ, ಹೌದೋ ಅಲ್ವೋ ಅಂತ ಉಚ್ಚಾರ. ಹಾಗೆ ಬ್ರಹ್ಮ ಅಂತ ಹೇಳುವಾಗೂ ಇಲ್ಲ, ಬ್ರಹ್ಮ ಅಂತ ಹೇಳುವಾಗಿಲ್ಲ, ಬ್ರಹ್ಮ ಇದು ಹಾ ಉಂಟು ಇಲ್ಲ. ಆ ಥರ ಕನ್ನಡದಲ್ಲಿ ಬ್ರಹ್ಮನ ಬೊಮ್ಮ ಅಂತ ಹೇಳ್ತಾರಲ್ಲ, ಅದು ಬಂದದ್ದು. ಸಾಮವೇದದಲ್ಲಿ ಹಾಡುವುದಕ್ಕೋಸ್ಕರ ಬ್ಲೆಂಡಿಂಗ್ ಬೇಕು. ಆಗ ಅವರು ಬ್ರಹ್ಮ ಬ್ರಹ್ಮ ಅಂದ್ರೆ ಆಗಲಿಲ್ಲ, ಬ್ರಹ್ಮ. ಆ ಬ್ಲೆಂಡಿಂಗ್ ಹಾಡುವುದಕ್ಕೋಸ್ಕರ. ಹೀಗೆ ಸಂಸ್ಕೃತದಲ್ಲಿ 3 ವೇದದಲ್ಲಿ ಬ್ರಹ್ಮ ಶಬ್ದಕ್ಕೆ 3 ವಿಧವಾದ ಉಚ್ಚಾರ. ಒಂದು ಬ್ರಹ್ಮ, ಒಂದು ಬ್ರಹ್ಮ, ಒಂದು ಬ್ರಹ್ಮ.
ಆ ಕೊನೆಯದ್ದು ಮಾತ್ರ ಉಳಿದೋಗಿದೆ. ಎಲ್ಲರೂ ಬ್ರಹ್ಮ ಬ್ರಹ್ಮ ಬ್ರಹ್ಮ. ಅದು ಒಂದೇ ಅಲ್ಲ, ಎಲ್ಲ ಹಕಾರ ವಹ್ನಿ ಅದನ್ನು ವನ್ನಿ, ಆಹ್ನಿಕ ಆಹ್ನಿಕ ಎಲ್ಲವೂ ತಪ್ಪು ಹೇಳ್ತಾರೆ. ಅದು ತಪ್ಪು ಹೇಳೋದು ಜನರ ತಪ್ಪಲ್ಲ, ಸಂಸ್ಥ ಪಂಡಿತರೇ ಮಾಡಿದ ತಪ್ಪದು. ಅವರು ತಪ್ಪು ಹೇಳಿದ್ಮೇಲೆ ಜನರು ತಪ್ಪು ಹೇಳಿ ಶುರು ಮಾಡಿದರು. ಅದು ನಿಜವಾಗಿ ಇದೆಲ್ಲ ತಪ್ಪು. ಇದನ್ನು ಅದೇ ಹೇಳ್ತಾನೆ, ಎಲ್ಲ ವ್ಯಾಕರಣಗಳನ್ನು ತಿಳಿದಿರತಕ್ಕ, ಎಲ್ಲ ವೇದಗಳನ್ನು ಬಲ್ಲವನು ಮಾತ್ರವೇ ಇಷ್ಟು ಸ್ವಚ್ಛವಾದ ವಾಣಿಯಿಂದ ಮಾತನಾಡಬಲ್ಲ ಅಂತ ಹನುಮಂತನ ಬಗ್ಗೆ ರಾಮನ ಮೊದಲ ಉದ್ಗಾರ, ಮೊದಲ ಭೇಟಿಯಲ್ಲಿ. ಅದರಿಂದ ಏನು ಅಂದರೆ ಅದು ಒಂದು ಸ್ಪೆಸಿ ಬೇರೆ ಇತ್ತು ಅಂತ. ಈ ಮಾತನಾಡದ ಕೋತಿ ಮತ್ತು ಮಾತನಾಡುವ ಕೋತಿಯ ಮಧ್ಯದಲ್ಲಿ ಒಂದು ಬಾಲ ಇದ್ದ ಕೋತಿ, ಬಾಲ ಇಲ್ಲದ ಕೋತಿ ಆಯಿತು. ಮಧ್ಯೆ ಒಂದು ಬಾಲ ಇದ್ದ ಮಾತನಾಡುವ ಕೋತಿ ಒಂದು ಇತ್ತು. ಅದಕ್ಕೆ ಗಮ್ಮಕ ಏನು ಗೊತ್ತಾ, ಒಂದು ಅದ್ಭುತ ಸಂಗತಿ, ಒಂದು ನೀವು ಇತಿಹಾಸದಲ್ಲಿ ನೋಡಿರ್ಬೋದು. ಒಬ್ಬ ವಿದೇಶಿ ವಿದ್ವಾಂಸ, ಸಂಶೋಧಕ, ಹಿಮಾಲಯದ ತಪ್ಪಲಲ್ಲಿ ಒಂದು ತಲೆಬುರುಡೆ ಸಿಕ್ಕಿತು ಅವನಿಗೆ. ಹಿಮಾಲಯದ ತಪ್ಪಲಲ್ಲಿ ತಲೆಬುರುಡೆ ಸಿಕ್ಕಿದಾಗ ಅವನು ಅದನ್ನು ಶೋಧನೆ ಮಾಡಿ ಹೇಳಿದ, ಇದು ರಾಮಾಯಣ ಕಾಲದ ತಲೆಬುರುಡೆ. ರಾಮಾಯಣ ಕಾಲದ ತಲೆಬುರುಡೆ, ಆದರೆ ವಿಶೇಷ ಏನು ಅಂದರೆ ಅದು ಮನುಷ್ಯನ ತಲೆಬುರುಡೆ, ಅದರ ಮುಖ ಕೋತಿಯಂತೆ ಇದೆ ಅಂತ. ಅಂದರೆ ಕೋತಿಯಂತೆ ಆಕಾರ ಇರುವ ಮನುಷ್ಯರು, ಅದೊಂದು ಸ್ಪೆಸಿ, ಅದು ತಲೆಬುರುಡೆ. ಅದಕ್ಕೆ ಅವನ ಹೆಸರು ರಾಮ ಪಿತಿಕಸ್ಸು ಅಂತ ಹೇಳಿದ. ರಾಮ ಅಂದರೆ ರಾಮಾಯಣದ ಅಥವಾ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು, ಪಿತಿಕಸ್ಸು ಅಂದರೆ ಮಂಗನ ಮೋರೆಯ ಮನುಷ್ಯನ ಮುಖ. ಅದು ಸಿಕ್ಕಿದೆ, ಅದನ್ನು ಅವನು ಅಭಿಪ್ರಾಯ ಪಟ್ಟಿದ್ದಾನೆ. ಹಾಗಾಗಿ ಅಂತಹ ಒಂದು ಸ್ಪೆಸಿ ಇರಬೇಕು ಅಂತ ನಮಗೆ ಕಾಣುತ್ತೆ. ಇರಲಿ, ಇದರ ನಂತರ ಕೊನೆಯ ಒಂದು ಪ್ರಶ್ನೆ ಹೇಳಿ ನಾನು ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ರಾಮ ಆಯಿತು, ಸೀತೆಯನ್ನು ಅದು ಮಾಯಾ ಸೀತೆ. ಮತ್ತೆ ಎರಡನೇ ಸರ್ತಿ ಕಾಡಿಗಟ್ಟಿದ್ಯಾಕೆ? ಅದು ಮಾಯಾ ಸೀತೆ ಅಲ್ಲ, ನಿಜವಾದ ಸೀತೆಯನ್ನು ಕಾಡಿಗಟ್ಟಿದ ಯಾಕೆ? ಯಾರೋ ಅಗಸರವ ಸೀತೆಯನ್ನು, ಅವನ ಹೆಂಡತಿಯಲ್ಲೋ ಹೊರಗೆ ಹೋಗಿದ್ಲಂತೆ, 1-2 ತಿಂಗಳು ಮನೆ ಕಡೆ ಬರಲಿಲ್ಲ. ಅವನು ಮತ್ತೆ ಬಂದಾಗ, ನೀನು ನನ್ನ ಮನೆ ಬರಬೇಡ, ಯಾರ್ಯಾರ ಮನೇಲಿ ಇದ್ದವಳು ಅಂತ, ನಾನು ಎಲ್ಲೆಲ್ಲೋ ಇದ್ದವಳು ಅಂತ ಸ್ವೀಕಾರ ಮಾಡಿದ್ರೆ ನಾನೇನು ರಾಮ ಅಲ್ಲ ಅಂತ ಹೇಳಿದ ಅಂತ ಸುದ್ದಿ ಬಂದು ಕಳಿಸಿಬಿಟ್ಟವನು ರಾಮ ಜೊತೆ ಕಾಡಿಗೆ. ಎಲ್ಲಾದರೂ ಉಂಟ, ಯಾರೋ ಏನೋ ಬೇಜವಾಬ್ದಾರಿ ಹೇಳಿಕೆ ಹೇಳಿದ್ರು ಅಂತ ಹೆಂಡತಿಯನ್ನು ತ್ಯಾಗ ಮಾಡುವ ರಾಮ ಎಂಥ ಆದರ್ಶ ಮರ್ಯಾದಾ ಪುರುಷೋತ್ತಮ. ಅದೇನು ಮಾಯಾ ಸೀತೆ ಅಲ್ಲ, ನಿಜವಾದ ಸೀತೆಯನ್ನೇ ಗಾಡಿ ಕಳಿಸಿದ್ದಲ್ಲ. ಇಲ್ಲಿಯೂ ಕೂಡ ಒಂದು ತಪ್ಪು ಮಾಡ್ತಾರೆ ಜನ. ನನಗೆ ಒಂದು ತಮಾಷೆ ಏನು ಅಂದರೆ, ನಾನು ರಾಯಚೂರಿನಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೆ. ಒಬ್ಬ ಅಗಸರವ ಬಂದು ನನ್ನ ಹತ್ರ, ನಾವು ರಾಮಾಯಣವನ್ನು ಸುಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ರೀ ಇಂದ. ಯಾಕಪ್ಪ ಅಲ್ಲ, ಮತ್ತೆ ಅಗಸರವನ ಅಪವಾದ ಮಾಡಿಕೊಟ್ಟ, ಅಗಸರವ ಮೇಲೆ ಯಾಕೆ ಇದು ಆರೋಪ? ನಮ್ಮ ಜಾತಿ ಮೇಲೆ ಏನು ಕೋಪ ಅವನಿಗೆ, ವಾಲ್ಮೀಕಿಗೆ? ಅದನ್ನು ನಾವು ರಾಮಾಯಣವನ್ನು ಸುಡ್ತೇವೆ ಅಂತ. ನಾನು ಹೇಳಿದೆ, ನೋಡು, ಅಗಸರವರನ್ನು ಎಲ್ಲರನ್ನು ಬೈಲಿಲ್ಲ, ನಿನ್ನಂಥ ಒಳ್ಳೆಯವರು ಇದ್ದಾರೆ, ಅವನು ಕೆಟ್ಟವರು ಇರ್ತಾರೆ, ಏನು ಮಾಡೋದು ಎಲ್ಲ. ಈಗ ನೋಡು, ಬ್ರಾಹ್ಮಣರಲ್ಲಿ ರಾವಣದಂಥ ಕೆಟ್ಟ ಬ್ರಾಹ್ಮಣ ಇರಲಿಲ್ವ? ರಾಮ ಅವನನ್ನು ಕೊಂದ, ಬ್ರಾಹ್ಮಣರು ಯಾರು ರಾಮಾಯಣವನ್ನು ಸುಡೋಲ್ಲ. ನಮ್ಮ ಜಾತಿ ರಾವಣ ಅವನು ಕೊಂದ. ಹಾಗಾದ್ರೆ ಸುಡೋದು ಬೇಡ, ಇರಲಿ ಬೇಡ, ಅದೇ ಬರ್ತೀನಿ. ನಮ್ಮ ಆವೇಶಗಳು ಹೀಗೆ ಇಲ್ಲ. ಹಾಗಾಗಿ ಇದು ಯಾಕೆ ರಾಮ ಹೀಗೆ ರಾಮಾಯಣದಲ್ಲಿ ಹೀಗೆ ಇಲ್ಲ. ಅಗಸರ ಮಾತು ಕೇಳಿ ಸೀತೆಯನ್ನು ಕಾಡಿಗಟ್ಟಿದ ಅನ್ನುವಂಥದ್ದು ಅದು ಹರಿಕಥೆಯವರು ಸೃಷ್ಟಿ ಮಾಡಿದ ಕಥೆ. ಅಗಸರ ಹೇಳಿದ್ದು ಉಂಟು, ಆದರೆ ಅದು ಅಲ್ಲಿಗೆ ಅಷ್ಟಕ್ಕೆ ರಾಮಚಂದ್ರ ಕಾಡಿಗಳಿಸಿದ್ದಲ್ಲ. ಅಲ್ಲಿ ಹೇಳ್ತಾರೆ, ಬೀದಿ ಬೀದಿಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ, ಮನೆ ಮನೆಯಲ್ಲಿ ಮಾತಾಡಿಕೊಂಡ್ರು ಅಂತ. ಎಂಥದಾದರೂ 1 ವರ್ಷ ರಾವಣನ ಮನೆಯಲ್ಲಿದ್ದು ಅಂಥವಳನ್ನು ವಿಚಾರ ಮಾಡದೆ ರಾಮ ಸ್ವೀಕಾರ ಮಾಡಬಾರದಿತ್ತು ಅನ್ನುವ ಮಾತು ಬೀದಿ ಬೀದಿಯಲ್ಲಿ, ವೀಥ್ಯಾಂ ಚತ್ವರೇಶು ಗ್ರಾಮೇ ಗ್ರಾಮಿ ಜನಪದೆ, ಬೀದಿ ಬೀದಿಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ ಇಡೀ ದೇಶದ ಜನ ಮಾತಾಡಿಕೊಂಡ್ರು ಅಂತ ಅರ್ಥ. ವಾಲ್ಮೀಕಿ ಒಬ್ಬ ಅಗಸ ಹೇಳಿದ್ದಕ್ಕೋಸ್ಕರ ಅಲ್ಲ. ಆವಾಗ ರಾಮ ಏನು ಮಾಡಬೇಕು ಅಂತ ಈಗ ಅಪವಾದ ಬಂದಿದೆ. ಸೀತೆ ನಿರಪವಾದ, ಅವಳು ತಪ್ಪು ಮಾಡಿಲ್ಲ, ಅವಳು ನಿರಪರಾಧಿನಿ, ಅವಳು ಪರಮ ಪವಿತ್ರರು ಅಂತ ಪ್ರೂವ್ ಮಾಡಬೇಕಾಗಿತ್ತು ರಾಮನಿಗೆ. ಅವನು ಚಾಯ್ಸ್ ಏನು ಮಾಡ್ಬೇಕು ಹೇಳಿ? ಅವನು, ನೀವು ಏನೇ ಹೇಳಿ ಸೀತೆ ನಿರಪರಾಧಿನಿ ಅಂತ ನನಗೆ ಗೊತ್ತಿದೆ, ಆದ್ದರಿಂದ ನಾನು ಸೀತೆಯನ್ನು ತ್ಯಾಗ ಮಾಡುವುದಿಲ್ಲ ಅಂತ ಹೇಳಿದರೆ ಸೀತೆಯ ಮೇಲಿದ್ದ ಅಪವಾದ ಹೋಗುವುದಿಲ್ಲ. ಇವನು ಹೆಂಡತಿ ಮೋಹದಲ್ಲಿ ಎಲ್ಲವನ್ನು ಮರೆತು ಬಿಡ್ತಾ ಇದ್ದ. ರಾಮನಿಗೂ ಅಪವಾದ ಬರುತ್ತೆ. ಇನ್ನೇನು ನಿಮಗೆ ಸೀತೆ ಬೇಡ, ಹಾಗಾದರೆ ನಾನು ಸೀತೆಯನ್ನು ನಾನು ಬಿಡೋಲ್ಲ, ನೀವು ರಾಜ್ಯ ತ್ಯಾಗ ಮಾಡ್ತೇನೆ ಅಂತ ಬಿಡ್ಬೋದು, ಸೀತೆಯ ಜೊತೆಗೆ ನಾನು ಬೇರೆ ಇರ್ತೇನೆ, ನೀವು ಬೇರೆ ಹಾಗೆ ಮಾಡಿದ್ರು ರಾಮನ ಮೇಲೂ ಅಪವಾದ ಬರುತ್ತೆ, ಸೀತೆಯ ಮೇಲೆ ಇದ್ದ ಅಪವಾದ ಹೋಗೋಲ್ಲ. ಆದರೆ ಅವನ ಉದ್ದೇಶ ಏನು ಅಂದರೆ ಸೀತೆಯ ಮೇಲೆ ಇದ್ದ ಅಪವಾದ ಹೋಗಬೇಕು. ಅದಕ್ಕೆ ಏನು ಮಾಡಿದ, ಇವತ್ತು ಜನ ನಂಬುವುದು ಋಷಿಗಳ ಮಾತನ್ನು,
ವಾಲ್ಮೀಕಿ ಋಷಿಗಳ ಬಾಯಿಂದ ಸೀತೆ ನಿರಪರಾಧಿ ಅಂತ ಹೇಳಿಸ್ಬೇಕು. ಆಗ ಮಾತ್ರ ಜನ ನಂಬ್ತಾರೆ. ನಾನು ಏನು ಮಾಡಿದ್ರು ಜನ ನಂಬೋಲ್ಲ ಅಂತ ಹೇಳಿ ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿದ್ದು ರಾಮ, ಕಾಡಿಗಲ್ಲ. ಲಕ್ಷ್ಮಣನ ಹತ್ರ ಹೇಳಿರ್ತಾನೆ, ವಾಲ್ಮೀಕಿ ಆಶ್ರಮದ ಬಳಿ ಆಕೆಯನ್ನು ಬಿಡು, ವಾಲ್ಮೀಕಿ ಆಶ್ರಮದ ಮಂದಿ ಆಕೆಯನ್ನು ಆಶ್ರಮ ಕರ್ಕೊಂಡು ಹೋಗುವ ತನಕ ನೋಡು, ಆಕೆ ಆಶ್ರಮಕ್ಕೆ ಹೋದ ಮೇಲೆ ಬಾ ಅಂತ ಹೇಳ್ತಾನೆ. ಅಂದರೆ ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿದೆ ಅಂತ ಹೇಳಿದರೆ ಪುನಃ ಅದು ರಾಜಕೀಯ ಆಗುತ್ತೆ. ಓ ನೋಡಿದ್ರ ಹೆಂಡತಿಯನ್ನ ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿ ಪ್ರೊಟೆಕ್ಷನ್ ಕೊಟ್ಟು ನಮ್ಮದು ಸುಳ್ಳು ಹೇಳಿದ ಅಂತ. ಸೊ ರಾಜಕಾರಣಿ ಬಹಳ ಭೌಭೂತಿ ಹೇಳ್ತಾನೆ, ಕಾಡಿನಲ್ಲಿ ಕೂತು ಒಂದು ದಿವಸ ಅಳ್ತಾನಂತೆ. ಸೀತೆಯನ್ನು ಕಳ್ಕೊಂಡದ್ದಕ್ಕೋಸ್ಕರ ಗೋಳೋ ಅಂತ ಅಳ್ತಾನೆ. ಅರ್ಥ ಹೇಳ್ತಾನೆ, ನಾವು ರಾಜಕೀಯ ಮಂದಿ, ಅರಮನೆಯಲ್ಲಿ ಹತ್ರ ನಾಳೆ ಪೇಪರ್ನ ಬರುತ್ತೆ ರಾಮ ಅಂತ, ಪ್ರಲಪನ ವಿನೋದೋಪಿ ಅಸುಲಭ ಅಂತ. ಅಳುವುದು ಕೂಡ ಕಷ್ಟಪ್ಪ, ಪೇಪರ್ನವರ ಕಣ್ತಪ್ಪಿಸಿ ಅಳುವುದು, ಅದಕ್ಕೆ ಕಾಡಿನಲ್ಲಿ ಬಂದು ಅಳ್ತಾ ಇದ್ದೇನೆ ಅಂತ. ಹಾಗೆ ಸೀತೆಯ ಬಗ್ಗೆ ಅವನಿಗಿದ್ದಂಥ ಅಗಾಧವಾದ ಪ್ರೀತಿಯನ್ನ ಪ್ರೂವ್ ಮಾಡೋದಕ್ಕೋಸ್ಕರ ವಾಲ್ಮೀಕಿಗಳ ಮೂಲಕ ಹೇಳಿಸಬೇಕು. ಅದಕ್ಕೋಸ್ಕರ ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿದ್ದು. ವಾಲ್ಮೀಕಿ ಸೀತೆಯನ್ನು ಕರ್ಕೊಂಡು ಬಂದು ಹೇಳಬೇಕಾಗಿತ್ತು, ಕರ್ಕೊಂಡು ಬಂದರು. ಬಂದಾಗ ಸೀತೆಯೇ ಭೂಮಿ ಪ್ರವೇಶ ಮಾಡಿಬಿಟ್ರು, ನಿಲ್ಲಿಲ್ಲ ಅಷ್ಟೇ. ನಿರಪರಾಧಿನಿ ಅಂತ ವಾಲ್ಮೀಕಿ ಘೋಷಣೆ ಮಾಡಿದರು, ಸೀತೆ ಮಾತ್ರ ಭೂಮಿ ತಾಯಿ ನನ್ನನ್ನು ಸ್ವೀಕಾರ ಮಾಡುವಂತ ಅವಳು ಭೂಮಿ ಪ್ರವೇಶ ಮಾಡಿದ್ದು. ಹಾಗಾಗಿ ರಾಮಚಂದ್ರ ಹಾಗೆ ಮಾಡಿದ್ದು ಸೀತೆಯ ಮೇಲಿನ ಅಪವಾದವನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ನಿರಾಕರಣೆ, ಬೇರೆ ಮಾರ್ಗವೇ ಇರಲಿಲ್ಲ ರಾಮಚಂದ್ರನಿಗೆ. ಇದೆಲ್ಲ ಆದಮೇಲೆ ಒಂದು ಕೊನೆಯದ ಒಂದು ಮ್ಯಾಥಮೆಟಿಕ್ಸ್ ನಿಮ್ಮ ಮುಂದೆ ಇಟ್ಟು ನಾನು ಮುಕ್ತಾಯ ಮಾಡ್ತೇನೆ. ರಾಮಚಂದ್ರ ಎಷ್ಟು 1000 ವರ್ಷ ಇದ್ದ, ಅದು 1000 ವರ್ಷ ಇರುವುದು ಹೇಗೆ ಅನ್ನೋದು ಬೇರೆ ವಿಷಯ. ಅದು ಮತ್ತೆ ಬರೀ ಮ್ಯಾಥಮೆಟಿಕಲ್ ಪ್ರಾಬ್ಲಮ್. ಏನು ಅಂದರೆ ರಾಮಾಯಣ 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ ರಾಮೋ ರಾಜ್ಯಂ ಅಕಾರಯತ್ ಅಂತ. 10,000 ಮತ್ತು 10,100 ಅಂದರೆ 11,000 ವರ್ಷ ರಾಮ ರಾಜ್ಯ ಮಾಡಿದ. ಇದು ರಾಮಾಯಣದಲ್ಲಿ ಇರತಕ್ಕಂಥ ಮಾತು. ಭಾಗವತದಲ್ಲಿ ತ್ರಯೋದಶಾಬ್ದ ಸಹಸ್ರಂ ಅಗ್ನಿಹೋತ್ರಂ ಅಖಂಡಿತಂ, 13,000 ವರ್ಷ ರಾಜ್ಯಭಾರ ಮಾಡಿದ ಅಂತ. ಇದು ಹೇಗೆ ಕೂಡಿಸುವುದು ಅಂದರೆ ಅಲ್ಲಿ ನಿಜವಾಗಿ ಬಹಳ ಸರಳವಾಗಿದೆ. ಇದು 11,000 ಈಸ್ ಈಕ್ವಲ್ ಟು 13,000. ಹೇಗೆ ಅಂತ ಕೇಳಿ. ಒಂದು ವರ್ಷದ ಪರಿಗಣನೆ ಎಷ್ಟು ನಮೂನೆ ಇದೆ ನಮ್ಮಲ್ಲಿ? ಒಂದು ಚಾಂದ್ರಮಾನ, ಚಾಂದ್ರಮಾನದ ಪ್ರಕಾರ 354 365 ದಿವಸ ಇರುವುದು, 355 ವರ್ಷ. ಸೌರಮಾನ ಪ್ರಕಾರ 365. ಸೊ ಸರಾಸರಿ 360. ಸೊ ಸರಾಸರಿ ಮಾನ 360, ಅದು ವತ್ಸರ. ಸೌರಮಾನದ ಸಂವತ್ಸರ, ಚಾಂದ್ರಮಾನದ 60. ಆಮೇಲೆ ನಕ್ಷತ್ರಮಾನ ಉಂಟು, ಅದನ್ನು ಇಡಾವಸ. ನಕ್ಷತ್ರಮಾನ ಅಂದರೆ 27 ದಿವಸಕ್ಕೆ ಒಂದು ತಿಂಗಳು, 27. ಆದ್ದರಿಂದ 12 ತಿಂಗಳು ನಕ್ಷತ್ರಮಾನದ ಪ್ರಕಾರ 12 ತಿಂಗಳಾಗುವಾಗ 324 ದಿವಸ ಆಗೋದು, 360 ದಿವಸ ಆಗೋದಿಲ್ಲ. ಸೊ 324 ದಿವಸದ ಒಂದು ವರ್ಷ ಇಟ್ಟುಕೊಂಡ್ರೆ 13,000 ವರ್ಷ ಬದುಕಿದ್ದು. 360 ದಿವಸದ ಒಂದು ವರ್ಷ ಇಟ್ಟುಕೊಂಡ್ರೆ 11,000 ಬದುಕಿದ್ದು. ನೀವು ಮನೆ ಹೋಗಿ ಲೆಕ್ಕ ಮಾಡಿ ನೋಡಿ, ಬೇಕಾದರೆ ಲೆಕ್ಕ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಬನ್ನಂಜಿಯವರು ತಪ್ಪು ಹೇಳಿದರು ಅಂತ. ಯಾಕೆಂದರೆ 13,000 27 ಇಂಟು 13,000, 27 ದಿನಗಳದ್ದು 13,000 ಉಂಟಲ್ಲ, ಅದೇ 324 ದಿನಗಳ 13,000, ಅದು 11,000 ವರ್ಷ ಆಗೋದಲ್ಲ, 11,700 ವರ್ಷ ಆಗುತ್ತೆ. ಕರೆಕ್ಟ್ 11,700. ಇನ್ನು ನೀವೆಲ್ಲ ಧೈರ್ಯವಾಗಿ ಲೆಕ್ಕ ಮಾಡಿ ನೋಡ್ಬೋದು. ಆದರೆ 700 ವರ್ಷ ಬಿಟ್ಟದ್ದು ಯಾಕೆ ಅಂದರೆ 11,000 ವರ್ಷ ಸೀತಾರಾಮರು ಭೂಮಿಯಲ್ಲಿದ್ದರು. ಸೀತೆ ಭೂಮಿ ಪ್ರವೇಶ ಮಾಡಿದ ಮೇಲೆ 700 ವರ್ಷ. ಸೊ ಸೀತಾರಾಮರು ಭೂಮಿಯಲ್ಲಿದ್ದದ್ದು 11,000 ವರ್ಷ, ರಾಮ ಭೂಮಿಯಲ್ಲಿದ್ದದ್ದು 13,000 ವರ್ಷ. ಹೀಗೆ ರಾಮಾಯಣದ ಕಥೆಗಳಲ್ಲಿ ಎಲ್ಲಿಯೂ ವಿರೋಧ ಇಲ್ಲ ಮತ್ತು ತುಂಬ ಸುಂದರವಾಗಿದೆ. ಅದರ ಅತಿಮಾನುಷವಾದ ಅಂದರೆ ಅದು ರಾಮನನ್ನು ಡಿಫೈ ಮಾಡಿರತಕ್ಕಂಥ ವಿಷಯ, ಅದು ಬೇರೆ ವಿಷಯ. ಅದು ದೇವತ್ವದ ಕಲ್ಪನೆ, ಅದು ಅವತಾರದ ಕಲ್ಪನೆ, ಅದು ಭಾರತೀಯ ಪರಂಪರೆಯ ಒಂದು ಬೇರೆ. ಅದನ್ನು ನಾನು ಇವತ್ತು ಮುಟ್ಲಿಕ್ಕೆ ಹೋಗಲಿಲ್ಲ. ಆದರೆ ಅದರ ಹಿಸ್ಟಾರಿಕಲ್ ಡೆವಲಪ್ಮೆಂಟು, ಚಾರಿತ್ರಿಕವಾಗಿ ರಾಮ ನಡ್ಕೊಂಡದ್ದರಲ್ಲಿ ಯಾವುದೇ ದೋಷ ಇಲ್ಲ. ಅದಕ್ಕೆ ಯಾಕೆಂದರೆ ಪರ್ಫೆಕ್ಟ್ ಮ್ಯಾನ್, ಅವನು ಮರ್ಯಾದಾ ಪುರುಷೋತ್ತಮ ಅಂತ. ಅವನ ನಡತೆಯಲ್ಲಿ ಎಲ್ಲಿಯೂ ಯಾವ ತಪ್ಪೂ ಇಲ್ಲ. ಅವನ ತಂದೆ ಹತ್ರ ಹೇಗೆ ನಡ್ಕೋಬೇಕು, ಅಣ್ಣ ತಮ್ಮಂದ್ರ ಹತ್ರ ಹೇಗೆ, ಶತ್ರುಗಳ ಹತ್ರ ಹೇಗೆ ನಡ್ಕೋಬೇಕು ಅಂತ. ರಾವಣ ಸತ್ತು ಬಿದ್ದಿದ್ದಾನೆ. ರಾಮಚಂದ್ರ ತಕ್ಷಣ ಕರೆದು, ಅಪ್ಪ ನಿನ್ನ ಅಣ್ಣನ ಸಂಸ್ಕಾರ ಮಾಡು. ಅವ ವಿಭೀಷಣ ಹೇಳ್ತಾನೆ, ಅವನು ನೀಚ, ನನ್ನ ಅಣ್ಣ ಇರ್ಬೋದು ಮಹಾ ನೀಚ, ಅವನು ಹಾಳಾಗೋದು, ಅವನಿಗೆ ಯಾಕೆ ಸಂಸ್ಕಾರ ಮಾಡಬೇಕು. ಅವಾಗ ರಾಮಚಂದ್ರ ಹೇಳ್ತಾನೆ,
ಯಥಾ ತವ ತಥಾ ಮಮ. ನಿನಗೆ ಮಾತ್ರ ಅಲ್ಲ, ನನಗೂ ಅಣ್ಣ ಅವ. ನನಗೆ ಅವನ ಮೇಲೆ ಸಿಟ್ಟಿತ್ತು ನನ್ನ ಹೆಂಡತಿಯನ್ನು ಅಪಹಾರ ಮಾಡಿದ್ರಿಂದ. ಆದರೆ ಇನ್ನೇ